ಕಾರ್ಯಕ್ರಮ ಮಾಡುವಾಗ ನಮ್ಮ ಉದ್ದೇಶ ಮತ್ತು ಅವಧಿ ಮತ್ತು ಆ ಒಂದು ಸಂದೇಶ ಸಮಾಜಕ್ಕೆ ಮುಟ್ಟಬೇಕು ಎನ್ನುವಂತಹ ತಾತ್ಪರ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಇವತ್ತು ಒಂದು ಒಳ್ಳೆಯ ವಾತಾವರಣದಲ್ಲಿ ಈ ಕಾರ್ಯಕ್ರಮ ಆಗುತ್ತಾ ಇದೆ. ಖಂಡಿತವಾಗಿಯೂ ಈ ಕಾರ್ಯಕ್ರಮ 100-200 ಜನರಿಂದ ಬೆಳೆದು ದೊಡ್ಡ ದೊಡ್ಡ ಮಟ್ಟದಲ್ಲೂ ಆಗಲಿಕ್ಕೆ ಸಾಧ್ಯವಾಗಲಿ. ಬಂದವರು ನಮ್ಮವರು ಎನ್ನುವಂತಹ ಒಂದು ಒಳ್ಳೆಯ ಮನಸ್ಸಿನಿಂದ ನಾವು ಸ್ವೀಕರಿಸಿಕೊಂಡು ಈ ಒಳ್ಳೆಯ ಮನಸ್ಸು ಎಲ್ಲರಲ್ಲೂ ಬರಲಿ, ಸಮಾಜದಲ್ಲಿ ಒಳ್ಳೆಯತನವನ್ನು ಸಾಧಿಸುವಂತಹ ಒಳ್ಳೆಯತನವನ್ನು ಬೆಳೆಸುವಂತಹ ನಮ್ಮ ಏನು ಸಣ್ಣ ಪ್ರಯತ್ನ ಇದೆಯೋ ಅದು ಸಫಲವಾಗಿ ಮುಂದಕ್ಕೆ ದೊಡ್ಡದಾಗಿ ಬೆಳೆಯಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಸಮಾನ ಮನಸ್ಕರಾಗಿ ಬಂದಂತಹ ವೇದಿಕೆಯ ಮುಂಭಾಗದಲ್ಲಿರುವಂತಹ ವೇದಿಕೆಯ ನಮ್ಮೊಂದಿಗೆ ಇರುವಂತಹ ಎಲ್ಲರಿಗೂ ತಲೆಬಾಗಿ ವಂದಿಸುತ್ತಾ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲು ಎಲ್ಲರೂ ನಮ್ಮೊಂದಿಗೆ ಜತೆ ಸೇರಿ ನಮ್ಮೊಂದಿಗೆ ಸಹಕರಿಸಿ ಅಂತ ಕೇಳಿಕೊಳ್ಳುತ್ತಾ ಸಮಯದ ಮಿತಿಯಲ್ಲಿ ಕಾರ್ಯಕ್ರಮದ ಈ ಪ್ರಾಸ್ತಾವಿಕ ಮಾತುಗಳನ್ನು ಆಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಇವರಿಗೆ ಧನ್ಯವಾದಗಳು. ಈಗ ನಾವು ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಭಾಷಣದ ಕಡೆಗೆ ನಾವು ಆರಂಭಿಸ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಷಣ ಮಾಡಲಿದ್ದಾರೆ ಮತ್ತು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವರ್ಕ್ ಸ್ಟಡೀಸ್, ಮಂಗಳೂರು ಯೂನಿವರ್ಸಿಟಿ, ಮಂಗಳ ಗಂಗೋತ್ರಿ ಅವರನ್ನು ನಾನು ಬಹಳ ಪ್ರೀತಿಪೂರ್ವಕವಾಗಿ ಭಾಷಣ ಪೀಠದರಿಗೆ ಆಹ್ವಾನಿಸ್ತಾ ಇದ್ದೇನೆ. ಚಿನ್ನರಾಗಿರುವ ಎಲ್ಲ ಹಿರಿಯ ಬಾಂಧವರಿಗೆ ಮತ್ತು ಇಲ್ಲಿ ಸೇರಿರುವ ಎಲ್ಲ ಸಮಾನ ಮನಸ್ಕರಿಗೆ ವಂದಿಸುತ್ತಾ ಸಲಾಂ ಹೇಳ್ತಾ, ಇಲ್ಲಿ ಯಾವುದೇ ಧರ್ಮ ಆಚರಣೆಗೆ ನಾವು ಸೇರಲಿಲ್ಲ. ಈ ಒಂದು ಇನ್ವಿಟೇಷನ್ ಕಾರ್ಡ್ ನಾನು ನೋಡುವಾಗ ಮೇಲೆ ಒಂದು ವ್ಯಾಖ್ಯಾನ ತುಂಬ ಖುಷಿ ಕೊಡ್ತಕ್ಕಂಥದ್ದು ಮತ್ತು ಸಂದೇಶ, ಈ ಒಂದು ಕೂಟದಲ್ಲಿ ಇರ್ತಕ್ಕಂಥ ಒಂದು ತಿರುಳಿ ಏನಿದೆ ಅನ್ನೋದು ಮೆಸೇಜ್ ಕೊಡ್ತಕ್ಕಂಥದ್ದು. ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ ಅನ್ನೋ ಒಂದು ಆ ವ್ಯಾಖ್ಯಾನ ಇದೆಯಲ್ಲ, ಸ್ನೇಹ ಯಾವುದೇ ಚೌಕಟ್ಟಿಲ್ಲ. ಅದಕ್ಕೆ ಸ್ನೇಹಕ್ಕೆ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಒಂದು ರೇಸ್ ಅದರದ್ದು ಚೌಕಟ್ಟಿಲ್ಲ. ಹಾಗಾಗಿ ಧರ್ಮ, ಜಾತಿ, ಮತ ಇದೆಲ್ಲವನ್ನು, ಯಾವುದೇ ರಾಜಕೀಯ ಉದ್ದೇಶ ಅದೆಲ್ಲವನ್ನು ಹೊರತುಪಡಿಸಿ ಅದರ ಆಚೆ ಇರತಕ್ಕಂಥ ಒಂದು ಸಂಬಂಧ, ಅದು ಸ್ನೇಹ ಸಂಬಂಧ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ನಾವು ಸೇರಿರ್ತಕ್ಕಂಥದ್ದು ಸೌಹಾರ್ದ ಇಫ್ತಾರ್ ಕೂಟದಲ್ಲಿ. ಇಲ್ಲಿ ಸೌಹಾರ್ದ ಇಫ್ತಾರ್ ಕೂಟ ಮಾಡ್ತಕ್ಕಂಥ ಉದ್ದೇಶ ನಿಮಗೆಲ್ಲ ಗೊತ್ತಿರುವ ಹಾಗೆ, ನಮ್ಮ ದೇಶ, ಭಾರತ ದೇಶ ತುಂಬ ಸುಂದರವಾದಂಥ ದೇಶ. ಶತಮಾನಗಳಿಂದಲೂ ಸಹ ಇಲ್ಲಿ ಬೇರೆ ಬೇರೆ ಜಾತಿ, ಧರ್ಮ, ಮತ, ಪಂಥ, ನಂಬಿಕೆ, ಆಚರಣೆಯನ್ನು ಹೊಂದಿ ಸೌಹಾರ್ದತೆಯಿಂದ ಬಾಳಿ ಬಂದಿರತಕ್ಕಂಥ ಒಂದು ದೇಶ. ಆದರೆ ಇತ್ತೀಚೆಗೆ ನಿನ್ನ ಜಾತಿ ಇದು, ನನ್ನ ಜಾತಿ ಇದು, ನಿನ್ನ ಧರ್ಮ ಇದು, ನನ್ನ ಧರ್ಮ ಇದು ಅಂತನ್ನೋ ಒಂದು ಬಿರುಕುಗಳನ್ನ ಹುಟ್ಟಾಕ್ತಕ್ಕಂಥ ಸನ್ನಿವೇಶಗಳು ಹೆಚ್ಚಾಗ್ತಾ ಇರೋದ್ರಿಂದ ಸೌಹಾರ್ದ ಕೂಟ, ಇಫ್ತಾರ್ ಕೂಟಗಳಂತ ಒಂದು ಅವಶ್ಯಕತೆ, ಕೂಟಗಳು ಅತಿ ಅಗತ್ಯ ಅಂತ ನನಗನಿಸ್ತದೆ. ತುಂಬಾ ಅವಶ್ಯಕತೆ ಇದೆ ಅಂತ ನನಗನಿಸ್ತದೆ. ಇಲ್ಲಿ ನೋಡಿ, ನಾವು ಬಂದಿರತಕ್ಕಂಥದ್ದು ಇಲ್ಲಿ ಯಾವುದೇ ಒಂದು ಧರ್ಮದ ಆಚರಣೆಗೋಸ್ಕರ ಅಂತಲ್ಲ, ಯಾವುದೇ ಒಂದು ಜಾತಿಯ ಒಂದು ಪರಿಪಾಲನೆ ಮಾಡಬೇಕು ಅಂತ ಬರಲಿಲ್ಲ. ಇಲ್ಲಿ ಒಂದು ಸದುದ್ದೇಶ, ಈ ಒಂದು ಕೂಟ ಏರ್ಪಡಿಸಿರ್ತಕ್ಕಂಥ ಒಂದು ಸಮಾನ ಮನಸ್ಕರ ಒಂದು ಸಂಯೋಜನೆ ಏನಿದೆ, 4-5 ಆರ್ಗನೈಸೇಷನ್ಸ್ಗಳು ಇಲ್ಲಿ ಸೇರಿ, ಸಮಾನ ಮನಸ್ಕರ ಒಂದು ಆರ್ಗನೈಸೇಷನ್ಸ್ಗಳು ಸೇರಿ ಈ ಒಂದು ಇಫ್ತಾರ್ ಕೂಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅಲ್ಲಿ ಅವ್ರ ಉದ್ದೇಶ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಂದಿನ ದಿನಗಳಲ್ಲಿ ಎಷ್ಟೋ ಸಭೆ ಸಮಾರಂಭಗಳನ್ನು ಮಾಡ್ತಾರೆ,
ಅದರ ಉದ್ದೇಶಗಳು ತುಂಬಾ ಸೀಮಿತವಾಗಿರ್ತದೆ, ತುಂಬಾ ಲಿಮಿಟೆಡ್ ಆಗಿರ್ತದೆ. ಅದ್ರ ಉದ್ದೇಶ ಕೇವಲ ರಾಜಕೀಯಕ್ಕೋಸ್ಕರ ಇರಬಹುದು, ಸ್ವಾರ್ಥ ಸಾಧನೆಗೋಸ್ಕರ ಇರಬಹುದು. ಆದ್ರೆ ಇಲ್ಲಿ ವಿದ್ಯಾಧರ್ ಸರ್ ಅವರ ಒಂದು ಇದರಲ್ಲಿ ಬಹುಶಃ ಇದು ನನ್ನದು 3ನೇ ಕಾರ್ಯಕ್ರಮ, ಅವರು ಆಹ್ವಾನದ ಮೇರೆಗೆ ನಾನು ಬರ್ತಕ್ಕಂಥದ್ದು. 3 ಕಾರ್ಯಕ್ರಮಗಳಲ್ಲಿ ಯಾವುದು ಒಂದು ಸ್ವಾರ್ಥ ನಾನು ನೋಡ್ಲಿಲ್ಲ. ಅವರ ಕಾರ್ಯಕ್ರಮಗಳಲ್ಲಿ ಯಾವುದು ಸ್ವಾರ್ಥ ನಾನು ನೋಡ್ಲಿಲ್ಲ. ಮೊದಲನೇ ಕಾರ್ಯಕ್ರಮ ನಾನು ಅಟೆಂಡ್ ಆಗಿರೋದು ಒಂದು ರಕ್ತದಾನ ಶಿಬಿರ. ಅಲ್ಲಿಯೂ ಸಹ ಸುಮಾರು ಆರ್ಗನೈಸೇಷನ್ ಸೇರಿರ್ತಕ್ಕಂಥದ್ದು. ರಕ್ತ ಎಲ್ಲರಿಗೂ ಬೇಕು, ಆ ರಕ್ತದ ಮೇಲೆ ಯಾವ ಧರ್ಮ ಯಾವ ಜಾತಿ ಅಂತ ಬರ್ದಿರೋದಿಲ್ಲ. ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆದಾಗ ಕೂಡ್ಲೆ ನಾವು ಯಾವ ಧರ್ಮದವನದಾನೆ, ನಾನು ಬ್ಲಡ್ ಕೊಡ್ಬೇಕಾ ಬಿಡ್ಬೇಕಾ ಅನ್ನೋದನ್ನ ನಿರ್ಧಾರ ಮಾಡೋದಿಲ್ಲ. ಅಂಥದಿರುವಾಗ ನಮ್ಮಗಳ ಮಧ್ಯೆ ಧರ್ಮ ಜಾತಿ ಅಂತನ್ನುವ ಒಡಕುಗಳನ್ನು ಹುಟ್ಟಿಸಿ ಅದರ ಪ್ರೇರಣೆ, ಅದರ ಒಂದು ಮೂಲ ಎಲ್ಲಿದೆ, ಎಲ್ಲಿಂದ ಬರ್ತಾ ಇದೆ ಅಂತ ನಮಗೆ ಸ್ಪಷ್ಟ ಅರಿವಿದೆ. ಬೇರೆಯವರಿಗೆ ಇದೆಲ್ಲ ಗೊತ್ತಿಲ್ಲ, ಎಷ್ಟು ಇಲ್ಲಿ ಬಂದಿರತಕ್ಕಂಥವರಿಗೆ ನಮಗೆ ಸ್ಪಷ್ಟವಾದಂತ ಅರಿವಿದೆ. ಹಾಗಾಗಿ ಅದೆಲ್ಲವನ್ನು ಮರೆತು ನಾವು ಇಲ್ಲಿ ಬಂದಿರತಕ್ಕಂಥದ್ದು. ಆ ಒಂದು ತಿರುಳನ್ನು ನಾವು ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಹಾಗಾಗಿ ಒಂದು ಈ ಈ ಈ ಈ ಸ್ನೇಹದಲ್ಲಿರ್ತಕ್ಕಂಥ ಒಂದು ಗಟ್ಟಿತನ ಬೇರೆ ಯಾವುದ್ರಲ್ಲಿಯೂ ಇಲ್ಲ, ಬೇರೆ ಯಾವುದ್ರಲ್ಲಿಯೂ ಇಲ್ಲ. ಸೊ ಇಂದಿನ ಕಾಲ ಎಷ್ಟು ಬದಲಾಗಿದೆ. ಯಾಕೆ ನಾವು ಇಂಥ ಕೂಟಗಳ ಬಗ್ಗೆ ಯೋಚನೆ ಮಾಡಬೇಕು, ಯಾಕೆ ನಾವು ಇಂಥ ಕೂಟಗಳಲ್ಲಿ ಆಗಾಗ ಸೇರ್ಬೇಕು, ಯಾಕೆ ನಾವು ಇಂಥ ಕೂಟಗಳನ್ನ ಗಟ್ಟಿಯಾಗಿ ಹೇಳಿ ಸಮಾಜಕ್ಕೆ ಸಂದೇಶ ಕೊಡ್ಬೇಕು ಅಂತ ಹೇಳಿದ್ರೆ, ಇತ್ತೀಚೆಗೆ ನಾನು ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿ ಪಕ್ಕಕ್ಕೆ ಒಂದು ತರಕಾರಿ ಅಂಗಡಿ ಇದೆ. ಅಲ್ಲಿ ತರಕಾರಿ ತರಲಿಕ್ಕೆ ಹೋಗುವಾಗ ಒಂದು ದಿವಸ ಹೇಳ್ತಾ ಇದ್ದದ್ದು ಆ ವ್ಯಕ್ತಿ, ತರಕಾರಿ ಮಾರ್ತಕ್ಕಂಥ ವ್ಯಕ್ತಿ, ಒಂದು 20 ವರ್ಷಗಳ ಹಿಂದೆ ವಿಶ್ವವಿದ್ಯಾನಿಲಯ, ಮಂಗಳೂರು ವಿಶ್ವವಿದ್ಯಾನಿಲಯ ಒಂದು ದಟ್ಟ ಕಾಡು ಅಂತ ಒಂದು ಇದರಲ್ಲಿ ಆಗ ಹೆಚ್ಚು ಮನೆಗಳೆಲ್ಲ ಇರಲಿಲ್ಲ. ಸೊ ಅಲ್ಲಿಂದ ಪಜೀರಿಗೆ, ವಿಶ್ವವಿದ್ಯಾನಿಲಯದಿಂದ ಪಜೀರಿಗೆ ಹೋಗುವಾಗ ರಾತ್ರಿ ಆಗ ವೆಹಿಕಲ್ಸ್ ಎಲ್ಲ ಹೆಚ್ಚು ತುಂಬಾ ವಿರಳವಾಗಿರ್ತಕ್ಕಂಥ ಒಂದು ಕಾಲದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರು ಹೆಚ್ಚು ಜನ. ಆದ್ರೆ ಸಾಯಂಕಾಲ ಒಂದು 5-6 ಗಂಟೆ ಆದ್ಮೇಲೆ ಜನ ಇಲ್ಲಿಂದ ಅಂದ್ರೆ ವಿಶ್ವವಿದ್ಯಾನಿಲಯ ಕೊಣಜದಿಂದ ಪಜೀರಿಗೆ ಹೋಗುವಾಗ ಹಿಂದ್ಗಡೆ ಯಾರಾದ್ರೂ ಜನ ಬರ್ತಾರೆ, ಸಹಚರರು, ಅವರೊಟ್ಟಿಗೆ ನಾನು ಹೋಗ್ಬೇಕು, ಅವರೊಟ್ಟಿಗೆ ಕಂಪ್ನಿಯಾಗಿ ಹೋಗ್ಬೇಕು, ಅವರೊಟ್ಟಿಗೆ ಜೊತೆಗೂಡಿ ಹೋಗ್ಬೇಕು ಅಂತ ಮನೋಭಾವನೆ ವ್ಯಕ್ತಪಡಿಸ್ತಾ ಇದ್ರು, ಯೋಚನೆ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಪ್ರಾಣಿ ಪಕ್ಷಿಗಳು ಅಥವಾ ಈ ಹಾವು ಅಂತ ಪ್ರಾಣಿಗಳಿಂದ ಭಯಭೀತರಾಗಿ ನನ್ನೊಟ್ಟಿಗೆ ಒಬ್ಬ ಮನುಷ್ಯ ಅಂತ ಬೇಕು, ಜೊತೆಗಾರ ಬೇಕು ಅಲ್ಲಿ ಹೋಗ್ಲಿಕ್ಕೆ ಅಂತ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದದ್ದು ಅಂತ. ಆದ್ರೆ ಈಗ ಪರಿಸ್ಥಿತಿ ಅಂತದ್ದಾಗಿದೆ ಅಂತ ಅವನು ಹೇಳ್ತಾ ಇದ್ದದ್ದು. ಆ ತರಕಾರಿ ಅಂಗಡಿಯವನಿಗೆ ನೋಡಿ ಎಷ್ಟು ಉದಾರ ಮನೋಭಾವನೆ, ಅವನಿಗೂ ಅರ್ಥ ಆಗ್ತಾ ಇದೆ ಪರಿಸ್ಥಿತಿ ಎಷ್ಟು ಕೆಟ್ಟಿದೆ ಅಂತ ಅನ್ನೋದನ್ನ. ಅವ್ರು ಹೇಳ್ತಾ ಇದ್ದದ್ದು ಈಗ ಏನು ಮಾಡ್ತಾ ಇದ್ದಾರೆ ಜನ, ಒಂದು 6-7 ಗಂಟೆ ಆದ್ರೆ, ಸ್ವಲ್ಪ ಲೇಟ್ ಆದ್ರೆ ಹೋಗ್ಲಿಕ್ಕೆ ಹಿಂದೆ ಬರ್ತಕ್ಕಂಥ ವ್ಯಕ್ತಿ ಯಾವ ಧರ್ಮದವನದನೇ, ಅವನಿಂದ ನನಗೇನಾದ್ರೂ ಕೇಡಾಗ್ತದೆಯಾ, ಅವನನ್ನ ನಾನು ಹೊಡಿತಾನೆಯಾ, ಕೋಮು ದ್ವೇಷ ಏನಾದ್ರೂ ಸಾಧಿಸ್ತಾನೆಯಾ, ಯಾವಾಗ ಹಿಂದ್ಗಡೆ ಚೂರಿ ಹಾಕ್ತಾನೆ, ಯಾವಾಗ ಮರ್ಡರ್ ಮಾಡ್ತಾನೆ, ಇದೆಲ್ಲವೂ ಸಹ ಆತನ ತಲೆಯಲ್ಲಿ ಬರ್ತದೆ. ಹಾಗಾಗಿ ಆದಷ್ಟು ನಾನು ಅಂತರವನ್ನು ಕಾಯ್ದುಕೊಳ್ಳಿಕ್ಕೆ ಯೋಚನೆ ಮಾಡ್ತೀನಿ, ನಾನು ಒಬ್ಬ ಪ್ರಾಣಿಗಳೇ ಮೇಲೂ ಆ ವ್ಯಕ್ತಿಗಿಂತಲೂ ಅನ್ನೋ ಮನೋಭಾವನೆ ಈಗ ಬಂದಿರತಕ್ಕಂಥದ್ದು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಕಾರಣೀಕರ್ತರು ಯಾರು ಅಂತ ನಾನು ಹೇಳೋದು ಬೇಡ. ನಮ್ಮ ಮಧ್ಯಗಳ ಮಧ್ಯೆ ಜಾತಿ, ಧರ್ಮ, ಮತ, ಕೋಮು ಇಂಥ ಒಡಕುಗಳನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು ಯಾರು ಅಂತ ನಾನು ಪುನಃ ಹೇಳ್ಬೇಕಾಗಿಲ್ಲ. ಯಾವುದೋ ಒಂದು ತಮ್ಮ ಉದ್ದೇಶ ಈಡೇರಿಸ್ಕೋಸ್ಕರ ನಮ್ಮ ಮಧ್ಯೆ, ಯಾಕಂದ್ರೆ ನಾನು ಈ ವಿಷಯ ಯಾಕೆ ತುಂಬಾ ನೋವಿನಿಂದ ಹೇಳ್ತಕ್ಕಂತ ಹೇಳಿದ್ರೆ, ನಮಗೆ ಇದುವರೆಗೂ ಯಾರು ಹೇಳಿಲ್ಲ, ಭಾರತದಂತ ಒಂದು ಸಮೃದ್ಧ ರಾಷ್ಟ್ರದಲ್ಲಿ, ಭಾರತದ ಒಂದು ವಿಶಿಷ್ಟ ರಾಷ್ಟ್ರದಲ್ಲಿ ಎಲ್ಲಾ ಧರ್ಮದವರು, ಎಲ್ಲಾ ಜಾತಿನವರು ಸೌಹಾರ್ದತೆಯಿಂದ ಮೊದಲಿನಿಂದಲೂ ಬಾಳಿ ಬದುಕಿಕೊಂಡು ಬಂದಿರತಕ್ಕಂಥ ಒಂದು ರಾಷ್ಟ್ರ. ಆದ್ರೆ ಇಂದಿನ ಪರಿಸ್ಥಿತಿಯಲ್ಲಿ ಹೇಗಾಗ್ತಾ ಇದೆ, ನಾವು ಯಾವುದೋ ಒಂದು ಧರ್ಮಕ್ಕೆ ಈ ಒಂದು ರಾಷ್ಟ್ರವನ್ನು ಸೀಮಿತಗೊಳಿಸ್ತಿದ್ದೀವಿ, ಯಾವುದೇ ಒಂದು ನಿರ್ದಿಷ್ಟ ಮತ ಪಂಥಕ್ಕೆ ಈ ರಾಷ್ಟ್ರವನ್ನ ನಾವು ನಿರ್ದಿಷ್ಟಗೊಳಿಸ್ತೀವಿ ಅಂತ ಅನ್ನೋ ಒಂದು ಮನೋಭಾವನೆ ಹೊಂದಿರತಕ್ಕಂಥದ್ದು ನಮ್ಮ ಮಧ್ಯೆ ಒಡಕು ಹುಟ್ಟಲಿಕ್ಕೆ ಕಾರಣ ಆಯ್ತೇನೋ ಅಂತ ನನಗನಿಸ್ತದೆ. ಎಲ್ಲಾ ಧರ್ಮಗಳಿಗೂ ಒಂದೊಂದು ಗ್ರಂಥಗಳಿದೆ, ಆದ್ರೆ ಮಿಗಿಲಾಗಿ ಒಂದು ಗ್ರಂಥ ರಾಷ್ಟ್ರಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಂವಿಧಾನ. ಆ ಸಂವಿಧಾನ ಅಪಾಯದಲ್ಲಿರ್ತಕ್ಕಂಥದ್ದು ಅದೆಲ್ಲ ನಮಗೆ ಗೊತ್ತಿದೆ. ಆ ಕಾರಣದಿಂದಲೇ, ಯಾಕಂದ್ರೆ ನಮ್ಮ ಎಲ್ಲಾ ಧರ್ಮಗಳ ರಕ್ಷಣೆಗೆ, ನಿಮ್ಮ
ಒಂದು ಭದ್ರತೆಗೆ, ನಮ್ಮ 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 ನಿಮ್ಮ ಹಕ್ಕುಗಳ ಒಂದು ರಕ್ಷಣೆಗೋಸ್ಕರ ಇರ್ತಕ್ಕಂಥ ಒಂದೇ ಒಂದು ಗ್ರಂಥ, ಅದು ಸಂವಿಧಾನ. ಅದು ಅಪಾಯದಲ್ಲಿದೆ, ಅದು ಅಪಾಯದಲ್ಲಿದೆ. ಎಲ್ಲ ಧರ್ಮಗಳಿಗೂ ಸಹ ರಕ್ಷಣೆ ನೀಡಿರ್ತಕ್ಕಂಥ ಒಂದು ಗ್ರಂಥ ಏನು? ಅದು ಸಂವಿಧಾನ. ನಮ್ಮದು ಜಾತ್ಯತೀತ ರಾಷ್ಟ್ರ, ಸಂವಿಧಾನದಲ್ಲೇ ಹೇಳಿರ್ತಕ್ಕಂಥದ್ದು ಜಾತ್ಯತೀತ ರಾಷ್ಟ್ರ. ಜಾತ್ಯತೀತ ಅಂದ್ರೆ ಯಾವುದೇ ಒಂದು ಧರ್ಮಕ್ಕೆ ಮಹತ್ವ ಕೊಡಿ ಅಂತ ನಮ್ಮ ಸಂವಿಧಾನ ಹೇಳೋದಿಲ್ಲ. ಎಲ್ಲಾ ಧರ್ಮಗಳಿಗೂ ಸಹ ಇಲ್ಲಿ ಸಮಾನ ಅವಕಾಶ ಇದೆ. ಈ ಒಂದು ನಿರ್ದಿಷ್ಟ ಧರ್ಮದವರ ಸಂಖ್ಯೆ ಹೆಚ್ಚಿದೆ, ಅವರಿಗೆ ಮಹತ್ವ ಕೊಡಿ, ಇವರ ಸಂಖ್ಯೆ ಕಡಿಮೆ ಇದೆ, ಇವರಿಗೆ ಕಡಿಮೆ ಮಹತ್ವ ಕೊಡಿ ಅನ್ನೋದು ಎಲ್ಲಿ ಸಹ ಬರೀಲಿಲ್ಲ. ಎಲ್ಲಾ ಧರ್ಮಗಳಿಗೂ ಸಹ ಸಮಾನ ಅವಕಾಶ ಪಟ್ಟಿರ್ತಕ್ಕಂಥ ಒಂದು ಗ್ರಂಥ ಸಂವಿಧಾನ. ಅದು ಅಪಾಯದಲ್ಲಿರುವಾಗ ಅದರ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮಲ್ಲಿ ಅದ. ಅದು ರಕ್ಷಣೆ ಮಾಡ್ಬೇಕಾಗಿಲ್ಲ. ನಾವು ನೀವು ಹೀಗೆ ಸೇರ್ತಾ ಇದ್ರೆ ಆಟೋಮೆಟಿಕ್ ಆಗಿ ಆ ಒಂದು ಸಂವಿಧಾನ ಭದ್ರ ಆಗ್ತದೆ, ಸಂವಿಧಾನ ಗಟ್ಟಿಗೊಳ್ತದೆ. ಸಂವಿಧಾನವನ್ನ ಬದಲ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾನು ಮೂಲತಃ ಬಂದಿರತಕ್ಕಂಥದ್ದು, ನನ್ನದು ನೆಲೆ ಗುಲ್ಬರ್ಗ. ಇಲ್ಲಿ ಉದ್ಯೋಗವನ್ನು ಅರಸಿ ಮಂಗಳೂರಿಗೆ ಬಂದಿರತಕ್ಕಂಥದ್ದು. ಮಂಗಳೂರಿನಲ್ಲಿ ಬಂದ ಮೇಲೆ ತುಂಬಾ ಖುಷಿ ಆಯ್ತು ನನಗೆ. ಇಲ್ಲಿ ಒಳ್ಳೆ ರಿಚ್ ಕಲ್ಚರ್ ಇದೆ, ಒಳ್ಳೆ ಎಜುಕೇಶನ್. ಇಟ್ ಇಸ್ ಕನ್ಸಿಡರ್ಡ್ ಆಸ್ ಹಬ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತಾರೆ. ಇಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿದೆ, ಒಳ್ಳೆ ಸಂಸ್ಕೃತಿ ಇದೆ, ಒಳ್ಳೆ ಹೆರಿಟೇಜ್ ಇದೆ. ಇಲ್ಲಿ ಸಿಗ್ತಕ್ಕಂಥ ಒಂದು ಕಲ್ಚರ್ ಏನಿದೆ, ಈ ಭೂತಕೋಲ ಇರ್ಬೋದು, ಭೂತಾರಾಧನೆ ಇರ್ಬೋದು, ಹುಲಿ ವೇಷ, ಕೋಳಿ ಅಂಕ, ಆಮೇಲೆ ಏನು ಕಂಬಳ, ಇನ್ನು ಕೆಲವೆಲ್ಲ ಏನೋ ನಾವಿಲ್ಲಿ ಆಚರಣೆ, ಈ ಒಂದು ವಿಶಿಷ್ಟ ನೆಲೆಯ ಈ ಪ್ರದೇಶದ ಒಂದು ವಿಶಿಷ್ಟತೆ ಇದೆ, ಬೇರೆ ಕಡೆ ನೋಡ್ಲಿಕ್ಕೆ ಸಿಗೋದಿಲ್ಲ ನಿಮಗೆ, ಇಲ್ಲಿ ಸಿಗ್ತದೆ. ಇಲ್ಲಿನ ಒಂದು ಸಂಸ್ಕೃತಿ ತುಂಬಾ ರಿಚ್ ಇದೆ, ತುಂಬಾ ಸಮೃದ್ಧ ಇದೆ. ಆದ್ರೆ ಒಂದು ನೋವು ಕೊಡ್ತಕ್ಕಂಥ ಒಂದು ಅಂಶ ಇಲ್ಲಿ ಇರ್ತಕ್ಕಂಥದ್ದು ಏನು, ಕೋಮು ಗಲಭೆಗಳು ಹೆಚ್ಚಾಗ್ತಕ್ಕಂಥದ್ದು. ಇದು ನಾನು ಹೇಳ್ತಾ ಇಲ್ಲ, ರಾಷ್ಟ್ರೀಯ ಒಂದು ಸರ್ವೆ ಅಂಶಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಕೋಮು ಸೆನ್ಸಿಟಿವ್ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಮಂಗಳೂರು ಅಂತ ಹೇಳ್ತಾರೆ. ಸೊ ಆ ಒಂದು ನೋವು ಬಹುಶಃ ಇಂಥ ಒಂದು ಕೂಟಗಳ ಮೂಲಕ ಮುಂದಿನ ದಿನಗಳಲ್ಲಾದರೂ ಈ ಒಂದು ನಿಮ್ಮ ನಿಮ್ಮ ಏನು ಈ ಆರ್ಗನೈಸೇಷನ್ಸ್ಗಳು ಸೇರಿ ಇಂಥ ಒಂದು ಒಳ್ಳೆಯ ಸದುದ್ದೇಶದಿಂದ ಏನ್ ಸೇರ್ತಾ ಇದ್ರಿ, ಬಹುಶಃ ಮುಂದಿನ ದಿನಗಳಲ್ಲಿ ಆ ಒಂದು ಕೋಮು ಸೌಹಾರ್ದತೆ ತರಲಿಕ್ಕೆ ಕಾರಣ ಆಗಬಹುದೇನೋ ಅಂತನ್ನೋದು. ಸೊ ನಾನು ಆಗ ಹೇಳ್ತಾ ಇದ್ದೆ, ನಾನು ಬಂದಿರತಕ್ಕಂಥದ್ದು ಮೂಲತಃ ಗುಲ್ಬರ್ಗದಿಂದ. ಗುಲ್ಬರ್ಗ ಅತಿ ಹಿಂದುಳಿದ ಪ್ರದೇಶವಾದ ಈ ಹೈದರಾಬಾದ್ ಕರ್ನಾಟಕದ ಒಂದು ಭಾಗ ಗುಲ್ಬರ್ಗ. ಅದರದ ಹೆಸರಿನಲ್ಲೇ ಒಂದು ವಿಶಿಷ್ಟತೆ ಇದೆ. ಈಗ ಕಲಬುರಗಿ ಅಂತ ಕರೀತಾರೆ. ಗುಲ್ಬರ್ಗ ಅಂದ್ರೆ ಗುಲ್ ಅಂದ್ರೆ ಒಂದು ಹೂಗಳ ರಾಶಿ, ಗುಚ್ಛ, ಗುಲ್ಬರ್ಗ. ಸೊ ಆ ನಿಜಾಮನ ಕಾಲದಿಂದಲೂ ಬಂದಿರತಕ್ಕಂಥದ್ದು. ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಉಪಯೋಗ ಮಾಡ್ತಕ್ಕಂಥ ಪದಗಳು ಸಹ ಅಲ್ಲಿ ಉರ್ದು ಮಿಕ್ಸ್ ಆಗಿರ್ತದೆ, ಉರ್ದು ಮಿಕ್ಸ್ ಆಗಿರ್ತದೆ. ಈ ವಿಷಯ ಯಾಕೆ ಹೇಳ್ತಾ ಇದ್ದೇನೆ, ತುಂಬಾ 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 ಸೂಕ್ಷ್ಮ ವಿಷಯವನ್ನ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಲ್ಲಿ ನಮಗೆ ಯಾರು ಪಾಠ ಮಾಡಿಕೊಡ್ಲಿಲ್ಲ, ನೀವು ಸೌಹಾರ್ದತೆಯಿಂದ ಇರಬೇಕು ಅನ್ನೋದನ್ನ ಪಾಠ ಮಾಡಿಕೊಡ್ಲಿಲ್ಲ. ಪ್ರಾಮಾಣಿಕವಾಗಿ ಹೇಳೋದಾದ್ರೆ ನಮ್ಮ ಮನೆಯಲ್ಲಿ ಈಗಲೂ ಸಹ ಅಲ್ಲಿ ಇರ್ತಕ್ಕಂಥ ಬಂದೇನವಾಜ್ ದರ್ಗಾ ಅಂತಿದೆ, ಅಲ್ಲಿ ವಿಸಿಟ್ ಮಾಡ್ತಾರೆ. ಆ ಒಂದು ಇದಕ್ಕೆ ಹೋಗಿ ನಮಸ್ಕಾರ ಮಾಡ್ತಾರೆ. ಮತ್ತು ನಮ್ಮ ಮನೆಯಲ್ಲಿ ಪ್ರತಿ ತಿಂಗಳಿಗೆ ಒಂದು ಸಲ ಅಮಾವಾಸ್ಯೆ ದಿವಸ ಹೋಗಿ ಅಲ್ಲಿ ಮೊಹಮ್ಮದ್ ಪೀರ್ ಅಂತ ಒಂದು ದೇವಸ್ಥಾನ ಇದೆ. ಅದು ಈಗಲೂ ಸಹ ಪ್ರತಿ ಅಮಾವಾಸ್ಯೆಗೆ ನಮ್ಮ ಮನೆಯಲ್ಲಿ ಹೋಗಿ ಅಲ್ಲಿ ತೆಂಗಿನಕಾಯಿಯನ್ನು ಒಡೆದು ಬರ್ತಾರೆ. ಮೊಹಮ್ಮದ್ ಪೀರ್ ಅನ್ನೋ ಒಂದು ಯಾತ್ರಿಕ ಸ್ಥಳದಲ್ಲಿ. ಅದು ಮುಸ್ಲಿಂ ದೇವರು. ಅಂದ್ರೆ ನಾನೇನ್ ಹೇಳುದು, ನಮಗೆ ಗೊತ್ತಿಲ್ಲ ಯಾಕೆ ಆಚರಣೆ ಮಾಡ್ತಾ ಬಂದಿದ್ದಾರೆ ನಮ್ಮ ಮನೆಯಲ್ಲಿ, ಅದು ಗೊತ್ತಿಲ್ಲ. ಆದ್ರೂ ಸಹ ಅದು ನನ್ನ ಒಂದು ಸಂಸ್ಕೃತಿಯ ಭಾಗವಾಗಿದೆ, ನಮ್ಮ ಕುಟುಂಬದ ಸಂಸ್ಕೃತಿಯ ಭಾಗವಾಗಿದೆ. ನಾನು ಹಿಂದೂ ಆಗಿದ್ರು ಸಹ ಆ ಆಚರಣೆಗಳನ್ನ ನನಗೆ ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಹೇಳಿಕೊಡ್ತಾ ಇದ್ದಾರೆ. ಅದಕ್ಕೆ ಯಾರು ಅಬ್ಜೆಕ್ಷನ್ ಮಾಡಲಿಲ್ಲ, ಯಾರು ತಕರಾರು ಎತ್ತಲಿಲ್ಲ. ಹಾಗೆ ನಮ್ಮ ಹಾಗೆ ಸುಮಾರು ಜನ ಅಲ್ಲಿ ಹೋಗ್ತಾ ಇದ್ದಾರೆ. ಇನ್ನೊಂದು ಪ್ರೇಕ್ಷಣೀಯ ಸ್ಥಳ ಗುಲ್ಬರ್ಗನಲ್ಲಿ ಇದೆ, ಕಲಬುರಗಿನಲ್ಲಿ. ಹೋದ್ರೆ ದಯವಿಟ್ಟು ಅದನ್ನು ವೀಕ್ಷಣೆ ಮಾಡಬೇಕು, ವಿಸಿಟ್ ಮಾಡಿ ಬರಬೇಕು. ತಿಂತಿಣಿ ಮೌನೇಶ್ವರ್ ಅಂತ ಕರೀತಾರೆ. ಅಲ್ಲಿಂದ ಒಂದು ವಿಶಿಷ್ಟತೆ ಏನ್ ಹೇಳಿದ್ರೆ, ತಿಂತಿಣಿ ಮೌನೇಶ್ವರ್ನಲ್ಲಿ 2 ದೇವಸ್ಥಾನಗಳು, ಒಂದು ದರ್ಗಾ ಮತ್ತು ಹಿಂದೂ ದೇವಾಲಯ ಒಟ್ಟಿಗೆ ಇರ್ತಕ್ಕಂಥದ್ದು. ಅಲ್ಲಿ ಹಿಂದೂ ಜನರು ಹೋಗ್ತಾರೆ, ಮುಸ್ಲಿಂ ಜನರು ಸಹ ಅಲ್ಲಿ ಹೋಗ್ತಾರೆ. ಆ ಒಂದು ಸೌಹಾರ್ದತೆ ನಮಗೆ ಬಹುಶಃ ಎಲ್ಲಾ ಕಡೆ ನೋಡ್ಲಿಕ್ಕೆ ಸಾಧ್ಯ ಆಗಿದ್ರೆ ನಮ್ಮ ರಾಷ್ಟ್ರ ಎಷ್ಟು ಸಮೃದ್ಧ ಆಗಬಹುದು ಅಂತ ನನ್ನನ್ನೇ ಯೋಚನೆ ಮಾಡಬೇಕು ನಾವು. ಅದು ಅವಶ್ಯಕತೆ ಇದೆ, ಅದು ಇಂದಿನ ದಿನಗಳಲ್ಲಿ ಅವಶ್ಯಕತೆ ಇದೆ.
ಅದು ಬಹುಶಃ ನಮ್ಮ ಜಾತಿ ಈಗ ಈ ಒಂದು ಇಲ್ಲಿಂದ ವ್ಯಾಖ್ಯಾನ ಕೊಟ್ಟಿದ್ದಾರಲ್ಲ, ನಮ್ಮ ಧರ್ಮಗಳನ್ನ ಆಚರಣೆ ಪ್ರತಿಯೊಬ್ಬನಿಗೂ ಒಂದೊಂದು, ಅದು ಅವರ ಹಕ್ಕು, ಧರ್ಮದ ಆಚರಣೆ ಅವರ ಹಕ್ಕು. ಆದ್ರೆ ಅದು ಅವರ ಮನೆಗೆ, ಅವರ ಒಂದು ಇದಕ್ಕೆ ಸೀಮಿತವಾಗಿದ್ರೆ ಒಳ್ಳೆಯದು. ಆದ್ರೆ ನಾವೆಲ್ಲ ಸೇರುವಾಗ ಹೀಗೆ ಎಲ್ಲರೂ ಬೆರೆತು ಸ್ನೇಹವನ್ನು ಹಂಚಿಕೊಂಡದ್ದೇ ಆದ್ರೆ, ನಮ್ಮ ಧರ್ಮ ನಾವು ಇಟ್ಬಿಟ್ಟು ಸ್ನೇಹವನ್ನು ಹಂಚಿಕೊಂಡದ್ದೇ ಆದ್ರೆ, ಒಂದು ಖುಷಿಯನ್ನು ಹಂಚಿಕೊಂಡದ್ದೇ ಆದ್ರೆ ಬಹುಶಃ ಅದರಲ್ಲಿ ಒಂದು ಶಕ್ತಿ ಬರ್ತದೆ, ಸಂಬಂಧಗಳು ಗಟ್ಟಿ ಆಗ್ತದೆ. ನಮ್ಮ ಮಧ್ಯೆ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಗೋಡೆಗಳು ಕೆಡವಿ ಹಾಕಿ ಸಂಬಂಧಗಳನ್ನು ನಾವು ಬೆಸಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನೋದು ನನ್ನ ಒಂದು ಅನಿಸಿಕೆ. ಹಾಗಾಗಿ ನಾನೆಲ್ಲೋ ಒಂದು ಕಡೆ ಓದುವಾಗ ಅಮೇರಿಕನಲ್ಲಿ ಒಂದು ತುಂಬಾ ದೊಡ್ಡದಾದಂತ ಒಂದು ನದಿ ಯಾವುದು ಅಂತ ಕೇಳಿದ್ರೆ ನೈಲ್ ನದಿ ಅಂತ ಹೇಳ್ತೀವಿ. ನೈಲ್, ಅಮೆಜಾನ್. ಅಲ್ಲಿ ಅಮೆಜಾನ್ನ ಒಂದು ನದಿಯ ತಡದಲ್ಲಿ ವಾಸಿಸಿರ್ತಕ್ಕಂಥ ಒಬ್ಬ ವೃದ್ಧ ಅಜ್ಜ, ಆತನ ಮಗ ಅಮೆರಿಕದ ಒಂದು ಕೊಲಂಬೋ ಯೂನಿವರ್ಸಿಟಿನಲ್ಲಿ ಡಿಗ್ರಿ ಮುಗಿಸಿ ವಾಪಸ್ ಬರುವಾಗ, ಬಡ ಕುಟುಂಬದವನು ಬರುವಾಗ, ನನ್ನ ತಂದೆಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ ಅವನಿಗೆ ಅನಿಸ್ತದೆ. ಗಿಫ್ಟ್ ಕೊಡ್ಬೇಕು ಏನಾದ್ರು. ಬರುವಾಗ ಏನ್ ಗಿಫ್ಟ್ ತರ್ತಾನಂದ್ರೆ ಆ ಒಂದು ಅಮೆಜಾನ್ ನದಿಯ ಒಂದು ಮ್ಯಾಪ್ ಅನ್ನ ತರ್ತಾನೆ. ಮ್ಯಾಪ್ ಅಂದ್ರೆ ಅದು ಎಲ್ಲೆಲ್ಲಿ ಹರಿತದೆ, ಯಾವ್ಯಾವ ಪ್ರದೇಶದಲ್ಲಿ ಹರಿತದೆ, ಯಾವ್ಯಾವ ಪ್ರದೇಶಕ್ಕೆ ಹೋಗ್ತದೆ, ಎಲ್ಲಿ ಏನೇನಿದೆ ಅಂತ ಅನ್ನೋದನ್ನ ಆ ಮ್ಯಾಪ್ ನಲ್ಲಿ ಗೊತ್ತಾಗ್ತದೆ. ಸೊ ಅದು ತಂದು ಗಿಫ್ಟ್ ಕೊಡ್ತಾನೆ. ಆ ತಂದೆ ಅದನ್ನು ಓಪನ್ ಮಾಡಿ ನೋಡಿದ ತಕ್ಷಣ ಅಮೆಜಾನ್ದು ಒಂದು ನದಿಯ ಒಂದು ಚಿತ್ರಣ ಇದೆ. ಅವನಿಗೆ ನಗು ಬರ್ತದೆ. ಯಾಕೆ ನಗ್ತಾನೆ ಅಂತ ಹೇಳಿದ್ರೆ, ಆ ಅಮೆಜಾನ್ ನದಿಯನ್ನ ನನ್ನ ಜೀವಾಳವಾಗಿ ಮಾಡ್ಕೊಂಡಿದ್ದೀನಿ ನಾನು, ಅದನ್ನ ಅರಗಿಸ್ಕೊಂಡಿದ್ದೀನಿ. ಆ ಒಂದು ಮ್ಯಾಪ್ ನಲ್ಲಿ ಏನಿಲ್ಲ ಅಂತ ಅವನಿಗೆ ಅನಿಸ್ತದೆ. ಈ ವಿಷಯ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾವೀಗ ರಾಷ್ಟ್ರ ಭಕ್ತಿ ಅಂತ ಅನ್ನೋದನ್ನ ಕೇವಲ ಏನು ಆ ಒಂದು ಮ್ಯಾಪಿಗೆ ಅದಲ್ಲ. ನಿಜವಾದ ರಾಷ್ಟ್ರಭಕ್ತಿ ನಮ್ಮ ಒಂದು ದೇಶದಲ್ಲಿರ್ತಕ್ಕಂಥ ಆ ಒಂದು ಮೆಸೇಜ್ ಏನಿದೆ, ವಿವಿಧತೆಯಲ್ಲಿ ಐಕ್ಯತೆ ಅಂತ ಅನ್ನೋದೇನಿದೆ, ವಿಭಿನ್ನ ಸಂಸ್ಕೃತಿ, ವಿಭಿನ್ನ ಜಾತಿ, ವಿಭಿನ್ನ ಧರ್ಮಗಳಲ್ಲಿ ಒಂದು ಐಕ್ಯತೆ ಅಂತ ಏನಿದೆ, ಅದಕ್ಕೆ ರೆಸ್ಪೆಕ್ಟ್ ಕೊಡೋದಾದ್ರೆ ಅದು ನಿಜವಾದ ರಾಷ್ಟ್ರಭಕ್ತಿ, ನಿಜವಾದ ರಾಷ್ಟ್ರ ಪ್ರೇಮ ಅಂತ ಹೇಳ್ತಾ, ಬಹುಶಃ ಅದನ್ನೆಲ್ಲವನ್ನ ಒಳಗೂಡಿಸಿ ಒಂದು ಇಫ್ತಾರ್ ಕೂಟ ಏರ್ಪಡಿಸಿದಿರಿ ಅಂತ ಹೇಳ್ತಾ, ಸೊ ನನಗೆ ಈ ವೇದಿಕೆಯಲ್ಲಿ ಒಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು, ಬಹುಶಃ ಎಲ್ಲರ ಮಧ್ಯೆ ನಾನು ಚಿಕ್ಕವನಂತ ಅನಿಸ್ಕೊಳ್ತೀನಿ. ವೇದಿಕೆಯಲ್ಲಿ ಇರ್ತಕ್ಕಂಥವ್ರ ಮಧ್ಯೆ ನನ್ನ ಮಾತಿನಲ್ಲಿ ಏನಾದರೂ ಎಡು ತಡು ಅಥವಾ ಏನಾದರೂ ರಾಂಗ್ ಏನಾದರೂ ಇದ್ರೆ ಅದನ್ನ ಇಲ್ಲೇ ಬಿಟ್ಬಿಟ್ಟು ಒಳ್ಳೆ ಮೆಸೇಜ್ ಅನ್ನ ಮಾತ್ರ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ, ಗಣ್ಯರೇ, ಅದೇ ರೀತಿಯಲ್ಲಿ ಇಲ್ಲಿ ಸೇರಿರುವಂತಹ ಎಲ್ಲ ಸಮಾನ ಮನಸ್ಕ ಸ್ನೇಹಿತರೆ, ಬಹಳ ಸಂತೋಷದ ದಿನ. ಇತಿಹಾಸದ ಪುಟಗಳಲ್ಲಿ ಈ ದಿನವನ್ನ ನೆನಪಿನಲ್ಲಿ ಇಡಬೇಕಾದಂತ ದಿನ. ಖಂಡಿತವಾಗಿಯೂ ಎಲ್ಲರೂ ಕೂಡ ಸಮಾನ ಮನಸ್ಕರಾಗಿ ಈ ಒಂದು ಜಾಗದಲ್ಲಿ ಒಟ್ಟಾಗಿ ಸೇರಿದ್ದೇವೆ. ಅದರಲ್ಲಿ ಕೂಡ ವಿಶೇಷವಾಗಿ ನನಗೆ ತುಂಬಾ ಖುಷಿ. ಯಾಕೆಂತ ಹೇಳಿದ್ರೆ, ಈ ವೇದಿಕೆ ಮುಂಭಾಗದಲ್ಲಿ ನನ್ನೊಂದಿಗೆ ಶಾಲೆಯಲ್ಲಿ ಕಲಿತಂತಹ ನನ್ನ ಹಿರಿಯರು ಇದ್ದಾರೆ, ನನ್ನ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅದೇ ರೀತಿಯಲ್ಲಿ ನನ್ನ ಸ್ನೇಹಿತರು, ನಾನು ಶಾಲೆಯಲ್ಲಿ ಕಲಿಯುವಾಗ ಇದ್ದಂತಹ ಸ್ನೇಹಿತರು, ಇವರೆಲ್ಲರೂ ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಈ 6 ಘಟಾನುಘಟಿ ಸಂಘಟನೆಗಳು ಸೇರಿ ನಾವೆಲ್ಲರೂ ಕೂಡ ಒಂದೇ ಮನಸ್ಸಿನಿಂದ, ಪ್ರೀತಿಯಿಂದ ಈ ಸಮಾಜವನ್ನ ಕೊಂಡೋಗುವ ಅನ್ನುವಂತಹ ಧೋರಣೆಯಿಂದ ಪ್ರಾರಂಭ ಮಾಡಿದಂತ ಇವತ್ತಿನ ಈ ಕೂಟ ಯಶಸ್ವಿ ಆಗ್ಲಿ ಎನ್ನುವ ಧೋರಣೆಯೊಂದಿಗೆ ಪ್ರಾರಂಭಿಸುವಾಗ ಸಮುದ್ರದ ತೀರದಲ್ಲಿ ನಾವೆಲ್ಲ ಇರುವಂತದ್ದು. ಪ್ರಸಿದ್ಧವಾದಂತಹ ಸೋಮೇಶ್ವರ ದೇವಸ್ಥಾನ ಇದೆ, ತಂಪಾದ ಗಾಳಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ಸಾಮರಸ್ಯತೆಗೆ ಅದೇ ರೀತಿಯಲ್ಲಿ ವಿಶ್ವ ಪ್ರಸಿದ್ಧವಾದಂತಹ ದರ್ಗಾ ಇದೆ. ಅದೇ ರೀತಿಯಲ್ಲಿ ಶಾಂತ್ ಸೆಬಾಸ್ಟಿಯನ್ ಚರ್ಚ್ ಕೂಡ ಇದೆ. ಇಲ್ಲಿ ಎಲ್ಲ ಅನ್ಯೋನ್ಯತೆಯಿಂದ ನಾವೆಲ್ಲರೂ ಬೆಳೆದವರು. ಹೀಗೆ ನಾವೆಲ್ಲ ಒಟ್ಟಾಗಿ ಬೆಳೆಯುತ್ತಿರುವಂತಹ ಆ ಕಾಲದಲ್ಲಿ ನಾವೆಲ್ಲರೂ ಕೂಡ ಎಷ್ಟೊಂದು ಚೆನ್ನಾಗಿ ಇದ್ದೆವು. ನಾವು ಮೊದಲನವರು, ನಮ್ಮ ಕ್ಲಾಸ್ಮೇಟ್ ನಾವೆಲ್ಲ ಏನಿದ್ದೆವು, ಒಂದೇ ಕ್ಲಾಸಿನಲ್ಲಿ ಇದ್ದವರು, ಇವತ್ತು ಸೇರುವಾಗ ಪ್ರಥಮವಾಗಿ ನಾವು ಮಾತಾಡುವಂತಹ ರೀತಿ, ಆ ದಿನಗಳು ಹೇಗಿದ್ದೆವು, ಈ ದಿನಗಳು ಹೇಗಿದ್ದೆವು. ಬಹುಶಃ ಹಿಂದಿನವರೊಂದು ಹಾಡನ್ನು ಕೂಡ ಅದಕ್ಕೆ ಬರೆದಿದ್ದಾರೆ. ಒಂದು ಮಾತು ಕೂಡ ಇದೆ, ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀನು ಹೇಳು ಜಾನ. ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀನು ಹೇಳು ಜಾನ. ಮುಂಜಾನೆ ಎದ್ದು, ಆ ಕಾಲದವರು ಮುಂಜಾನೆ ಎದ್ದು ಮಹಾದೇವ ಎಂದು ಬೆವರು ಸುರಿಸಿ ದುಡಿಯುತ್ತಿತ್ತು ಆ ಕಾಲ. ಮುಂಜಾನೆ ಎದ್ದು ಮಹಾದೇವ ಎಂದು ಬೆವರು ಸುರಿಸಿ ದುಡಿಯುತ್ತಿತ್ತು ಆ ಕಾಲ.
ಮುಖವನ್ನೇ ತೊಡೆಯದೆ 3 ಲೋಟೆ ಕಾಫಿ ಕುಡಿದು ಮತ್ತೆ ಮಲಗಿ ಗೊರಕೆ ಹೊಡೆಯುವ ಈ ಕಾಲ. ಬಹುಶಃ ಇದು ಸತ್ಯ ಅಂತ ಅನಿಸ್ತದೆ. ನಾವು ಆ ಧೋರಣೆಗೆ ಹೋಗ್ತಾ ಇದ್ದೇವೆ. ಚಂದ್ರನನ್ನು ಮುಟ್ಟಬೇಕು ಅನ್ನುವಂತಹ ಅಭಿಲಾಷೆ, ಆಶೆ ನಮ್ಮಲ್ಲಿದ್ರೆ ಬಹುಶಃ ನಾವದನ್ನ ಸಾಕಾರಗೊಳಿಸ್ತೇವೆ ಮೊಬೈಲ್ನ ಮೂಲಕ. ಇವತ್ತು ಮಕ್ಕಳಲ್ಲಿ ಕೇಳಿ, ಒಂದು ಕಾಲ ಇತ್ತು, ಬೆತ್ತ ಇಟ್ಕೊಂಡು ಮಾಸ್ಟರ್ ಅವರು ಹೇಳ್ತಾ ಇದ್ರು, ಮನೆಗೆ ಬರ್ತೀಯ ಇಲ್ವಾ ಅಥವಾ ಕ್ಲಾಸ್ನಲ್ಲಿ ಒಳಗೆ ಬರ್ತೀಯ ಇಲ್ವಾ ಅಂತ. ಬರದಿದ್ರೆ ಪನಿಷ್ಮೆಂಟ್ ಅಥವಾ ಆ ಟೈಮಲ್ಲಿ ಹೊಡೆಯುವಂತ ಹೆದರಿಕೆ ಇತ್ತು. ಈಗ ಒಂದು ಕಾಲ ಬಂದಿದೆ, ಬೆತ್ತ ಇಟ್ಕೊಂಡು ಆಡ್ಲಿಕ್ಕೆ ಹೋಗ್ತೀಯ ಇಲ್ವಾ ಅಂತ. ಕ್ರಿಕೆಟ್ ಕೂಡ ಮೊಬೈಲ್ ನಲ್ಲಿ ಆಡೋದು. ಅಂತ ಕಾಲದಲ್ಲಿ ನಾವು ಬಂದು ಮುಟ್ಟಿದ್ದೇವೆ. ಇಂತಹ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇರುವಾಗ ಆ ಸಾಮರಸ್ಯದ ಪ್ರೀತಿ ಏನಿತ್ತು ಅದು ಯಾಕೆ ದೂರ ಆಗ್ತಾ ಇದೆ, ಇದರ ಕಡೆಗೆ ನಾವು ಖಂಡಿತವಾಗಿಯೂ ಕೂಡ ಗಮನವನ್ನ ಹರಿಸಬೇಕಾಗ್ತದೆ. ನನ್ನ ಅನಿಸಿಕೆಯಲ್ಲಿ ಬಹುಶಃ ಇದಕ್ಕೆ ಮುಖ್ಯ ಕಾರಣ ದೇವರ ಭಯ. ನಾವು ಕಲಿಯುವಾಗ ನಮಗೆ ಹೇಳ್ತಾ ಇದ್ದಂತಹ ಟೀಚರ್ ಅವರು ಹೇಳ್ತಾ ಇದ್ದಂತಹ ಒಂದು ಮಾತು, ದೇವರ ಭಯವೇ ಜ್ಞಾನದ ಆರಂಭ. ಬಹುಶಃ ಇವತ್ತು ಈ ಭಯ ಇಲ್ಲ. ನನಗೆ ಎಂದಿಗೂ ನೆನಪಿದೆ, ನಾನು ಕ್ಲಾಸ್ನಲ್ಲಿ 1ನೇ ಕ್ಲಾಸ್ನಲ್ಲಿ ಇರುವಾಗ ನನ್ನ ಟೀಚರ್ ನನ್ಗೆ ಹೇಳಿದಂತ ಮಾತು, ಎಲ್ಲ ಸ್ಟೂಡೆಂಟ್ನವರಿಗೆ ಆ ಗುರುಕುಲ ಸಿಸ್ಟಮ್ ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣನ್ನ ಕೊಟ್ಟು, ಯಾರು ನೋಡದ ಜಾಗದಲ್ಲಿ ಹೋಗಿ ಇದನ್ನು ತಿನ್ನಬೇಕು ಅನ್ನುವಂತಹ ಭಕ್ತ ಕನಕದಾಸ ಮಾತ್ರ ಅದನ್ನ ತಿನ್ನದೆ ಎಲ್ಲರೂ ತಿಂದು ಬರುವಾಗ ಅವನು ಮಾತ್ರ ಹಾಗೆ ಇಟ್ಕೊಂಡು ಬರ್ತಾನೆ. ಆ ಸಂದರ್ಭದಲ್ಲಿ ಟೀಚರ್ ಕೇಳ್ತಾರೆ, ಯಾಕೆ ನೀನ್ ತಿನ್ಲಿಲ್ಲ? ಅಲ್ಲ, ನೀವು ಯಾರು ನೋಡ್ಬಾರ್ದಂತ ಹೇಳಿದ್ರಿ, ಆದ್ರೆ ನನ್ನನ್ನೊಬ್ಬರು ನೋಡ್ತಾ ಇದ್ದಾರೆ. ಯಾರು ಹಾಗಿದ್ರೆ? ನಮ್ಮ ನೋಡ್ತಾ ಇದ್ದಾರೆ ದೇವರು. ಇವತ್ತಿಗೆ ಕೂಡ ದೇವರು ನಮ್ಮನ್ನ ನೋಡ್ತಾ ಇದ್ದಾರೆ. ಈ ಪರಿಜ್ಞಾನ ನಮ್ಮಲ್ಲಿ ಇರ್ಲಿ. ಬಹುಶಃ ಇದಕ್ಕೆ ಒಳ್ಳೆಯ ಒಂದು ಉತ್ತರ ಸಿಗಬಹುದು. ಫ್ರೀ ಇರುವಾಗ, ನಾವು ನೀವೆಲ್ಲರೂ ಕೂಡ ಫ್ರೀ ಇರುವಾಗ 1 ಗಂಟೆ ಇಲ್ಲದ್ರೆ ಅರ್ಧ ಗಂಟೆ ಸ್ಮಶಾನ ಇದೆ ಅಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಆ ವಾತಾವರಣದಲ್ಲಿ ನಮ್ಮ ಜೀವನ ಏನು ಅನ್ನೋದನ್ನ ನಾವು ಖಂಡಿತವಾಗಿಯೂ ಅರಿಯಬಹುದು. ಇವತ್ತು ನಮಗೆ ಸಂಪತ್ತು, ಹಣ, ಆಸ್ತಿ, ಇದಕ್ಕೋಸ್ಕರ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಇದನ್ನೆಲ್ಲ ಮಾಡಿಕೊಂಡು ಹೋಗ್ತೇವೆ. ಮನೆಯಲ್ಲಿ ನೆಮ್ಮದಿ ಇಲ್ಲ, ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ, ಎಲ್ಲಿ ಕೂಡ ಶಾಂತಿ ಇಲ್ಲ. ಈ ರೀತಿಯ ವಾತಾವರಣ. ಶ್ರೀಮಂತ ವ್ಯಕ್ತಿ ಯಾರಂತ ಕೇಳಿದ್ರೆ ಬಹುಶಃ ಶ್ರೀಮಂತ ವ್ಯಕ್ತಿ ಒಳ್ಳೆ ದೈಹಿಕ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ, ಒಂದು ಹೊತ್ತಿನ ಊಟ, ಮಲಗಿದಾಗ ಒಂದು ನಿದ್ರೆ, ಇದಿದ್ರೆ ಬಹುಶಃ ನಾನು ಭಾವಿಸ್ತೇನೆ ಇವರಷ್ಟು ಶ್ರೀಮಂತವಾದಂತಹ ವ್ಯಕ್ತಿ ಯಾರು ಕೂಡ ಇಲ್ಲ. ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಧಾರ್ಮಿಕತೆಯಲ್ಲಿ ನಮ್ಮ ಈ ಸಮಾಜವನ್ನು ವಿಂಗಡಿಸುವಾಗ ಧಾರ್ಮಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಅದೇ ರೀತಿಯಲ್ಲಿ ರಾಜಕೀಯ ಕ್ಷೇತ್ರ, ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ವಿಂಗಡಣೆ ಮಾಡುವಾಗ ಯಾವುದೋ ಒಂದು ಕಡೆಯಲ್ಲಿ ಇದೆಲ್ಲ ಒಟ್ಟಿಗೆ ಸೇರಿಸಿ ಬೇಡದ ಕಡೆಗೆ ನಾವು ಹೋಗ್ತಾ ಇರುವಂತಹ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಕಾಣ್ತಾ ಇದೆ. ಹಾಗಾದ್ರೆ ಇದಕ್ಕೆ ಉತ್ತರ ಎಲ್ಲಿದೆ? ಅದಕ್ಕೆ ಒಂದು ನಾನು ಓದಿದಂತಹ ಒಂದು ಪುಟಗಳಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇದೆ, ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದೂ ಇರಲಾರನು. ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದೂ ಇರಲಾರನು. ಮಾತಲ್ಲಿ, ಕೃತಿಯಲ್ಲಿ, ಮನದಲ್ಲಿ ತುಂಬಿರಲು ನಿನ್ನಲ್ಲೇ ನೆಲೆಯಾಗಿರುವನು. ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ. ನಮ್ಮ ದೇಹವೇ ದೇವಾಲಯ ಆಗಿದೆ. ನಮ್ಮ ಹೃದಯ, ನಮ್ಮ ಆತ್ಮ ಪರಿಶುದ್ಧವಾಗಿರುವಾಗ ನಮ್ಮಲ್ಲಿ ದೇವರು ನೆಲೆಸಿದ್ದಾನಂದ್ರೆ ಇನ್ನೊಬ್ಬನ ಆ ದೇವಾಲಯವು ನಮಗೆ ಕಾಣ್ತದೆ, ನಾವು ಅವರನ್ನು ಗೌರವಿಸ್ತೇವೆ. ಇಂದಿನ ಸಮಾಜದಲ್ಲಿ ಇದನ್ನ ನಾವು ನಮ್ಮ ದಿನಚರಿಯಲ್ಲಿ ರೂಢಿಸುವಂತಹ ಪದ್ಧತಿ ನಮಗೆ ಬರಬೇಕು. ಮೊಬೈಲ್ ನಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನಾವೆಲ್ಲರಿಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತೇವೆ. ಅದೇ ವ್ಯಕ್ತಿ ಮುಂದೆಯಿಂದ ಬರುವಾಗ ಒಂದು ಸ್ಮೈಲ್ ಮಾಡಿ ನಾವು ಅವರಿಗೆ ವಿಶ್ ಮಾಡುದಿಲ್ಲ. ಆದಷ್ಟು ನಾವು ಈ ಒಂದು ವೈಜ್ಞಾನಿಕ ತಾಂತ್ರಿಕತೆಯಲ್ಲಿ ನಾವು ಮುಂದೆ ಹೋದ ಹಾಗೆ ಬಹುಶಃ ಸಂಬಂಧಗಳಿಂದ ನಾವು ದೂರ ಆಗ್ತಾ ಇದ್ದೇವೆ. ಹೀಗೆ ನಾವು ನೋಡುವಾಗ ಒಂದುಗೂಡಿ ಬಾಳುವ ಈ ಒಂದು ಸಂದೇಶ ಕೂಡ ನಮಗೆ ಅಗತ್ಯ. ಒಂದುಗೂಡಿ ಬಾಳುವ, ಒಂದುಗೂಡಿ ಬದುಕುವ, ಎಂದೆಂದಿಗೂ ನಾವೆಲ್ಲರೂ ಒಂದೇ ಎನ್ನುವ. ಹುಟ್ಟುವಾಗ ಜಾತಿ ಇಲ್ಲ, ಹುಟ್ಟುವಾಗ ಮತಗಳಿಲ್ಲ, ಹೊತ್ತು ಹೆತ್ತ ತಾಯಿಯ ಮಕ್ಕಳೆನ್ನುವ. ಖಂಡಿತವಾಗಿಯೂ ನಮ್ಮನ್ನ ಒಂದಲ್ಲ ಒಂದು ತಾಯಿ ಎತ್ತಿದ್ದಾರೆ, ಅವರನ್ನ ನಾವು ಎಣಿಸಲೇಬೇಕು. ಆ ತಾಯಿ ನಮಗೆ ಮನೆಯಲ್ಲಿ ತಾಯಿ ಆದ್ರೆ ಇನ್ನೊಬ್ಬರ ತಾಯಿ ಅವರಿಗೆ ಕೂಡ ಅಲ್ಲಿ ತಾಯಿ ಆದ್ರೆ ಈ ಭಾರತ ದೇಶ, ಭಾರತ ಮಾತೆ ನಮಗೆಲ್ಲರಿಗೂ ಕೂಡ ಒಂದೇ ತಾಯಿ. ಆದ್ರಿಂದ ಭಾರತ ಮಾತೆ ನಮ್ಮನ್ನ ಹೊತ್ತು ಹೆತ್ತು ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಹಲವಾರು ವಿಷಯಗಳಲ್ಲಿ ಬೇಡಾದ ವಿಷಯಗಳಿಗೆ ನಾವು ನಮ್ಮನ್ನೇ ಬಲಿ ಕೊಡ್ತಾ ಇದ್ದೇವೆ ಅಂತ ಅನಿಸ್ತದೆ. ವಿಶೇಷವಾಗಿ ಜಾತಿ. ಈ ನಿಟ್ಟಿನಲ್ಲಿ ಹೋಗುದಾದ್ರೆ
ನೀರಿಗೇನು ಜಾತಿ ಇದೆ, ನಿಂತ ನೆಲಕ್ಕೆ ಜಾತಿ ಏನು ಹೇಳಬಲ್ಲಿರ? ಆಕಾಶದ ಮೋಡಗಳನ್ನು ಹರಿಯದಂತೆ ತಡೆದು ತರಿಸಿ ಬಳಸಿಕೊಳ್ಳಬಲ್ಲಿರ? ನೋಡಿ ಎಷ್ಟು ಚೆನ್ನಾಗಿದೆ. ನೀರಿಗೇನು ಜಾತಿ ಇದೆ, ನಿಂತ ನೆಲಕ್ಕೆ ಏನು ಜಾತಿ ಇದೆ, ಆಕಾಶಕ್ಕೆ ಏನು ಜಾತಿ ಇದೆ. ಗದ್ದೆ ತುಂಬ ಪಚ್ಚೆ ಪೈರು, ಯಾವ ಜಾತಿ ಅದಕ್ಕೆ ಹೇಳಿ? ಎಲ್ಲ ಜನರು ಹೊಟ್ಟೆ ತುಂಬ ಉಣ್ಣಲಿಲ್ಲದೆ? ನೆಲದ ತುಂಬ ಗೆಡ್ಡ ಗೆಣಸುಗಳು, ಮರದ ತುಂಬ ಹಳದಿ ಹಣ್ಣು, ಸಾಗರದ ಮೀನುಗಳಿಗೆ ಜಾತಿಯಲ್ಲಿದೆ. ಅವುಗಳಿಗೆ ಇಲ್ಲದ ಜಾತಿ ನಮಗೆ ಯಾಕೆ? ನಾವೆಲ್ಲರೂ ಒಂದೇ ಅಲ್ವೇ? ಕೈಯನ್ನ ಕತ್ತರಿಸಿದಾಗ ನಮ್ಮಲ್ಲಿ ನಿಮ್ಮಲ್ಲಿ ಬರುವಂತ ರಕ್ತ ಒಂದೇ ಅಲ್ವೇ? ಇದಲ್ವೇ ಸಮಾಜ ನಾವು ನಿರ್ಮಿಸಬೇಕು? ಹಾಗಾದ್ರೆ ನಾವು ಏನು ಮಾಡಬೇಕು? ಜಾತಿ ಎಲ್ಲ ನೀತಿ ಬೇಕು, ಮಣ್ಣು ತುಂಬ ಬೆಳೆಯಬೇಕು, ಒಂದೇ ತಾಯಿಯ ಮಕ್ಕಳೆಲ್ಲ ಹಂಚಿ ತಿನ್ನುವ, ದೇಶಕ್ಕಾಗಿ ದುಡಿಯುವ ಎಂಬ ಈ ಒಂದು ಸಂದೇಶವನ್ನ ನೀಡಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ಬಯಸ್ತೇನೆ. ಇವತ್ತು ಖಂಡಿತವಾಗಿ ನಮಗೆಲ್ಲರಿಗೂ ಕೂಡ ಶುಭ ದಿನ, ಹೊಸ ದಿನ, ಶುಭ ದಿನ, ನವಚೇತನ ತಂದಿಹುದೆಂದು ಹರುಷ ದಿನ, ಹಸನಾಗಲಿ ಬಾಳ್ ಯಶಸ್ಸುದ್ದಿಗಳಿ. ಈ ಒಂದು ಸಂಘಟನೆಗಳು ಈ ಕೂಟವನ್ನ ಇಷ್ಟು ಚೆನ್ನಾಗಿ ತಂದಾರಂದ್ರೆ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಸಂತೋಷವನ್ನು ಪಡುವಾಗ, ಸಮಯದ ಅಭಾವ ಇರುವುದರಿಂದ ಕೊನೆಯದಾಗಿ 2 ಸಾಲುಗಳನ್ನ ಹೇಳುತ್ತಾ ಮಾತಾಡ್ಲಿಕ್ಕೆ ಹೋದ್ರೆ ಬೇಕಾದಷ್ಟಿದೆ. ಆದ್ರೆ ಒಬ್ಬ ಅಧ್ಯಾಪಕನಾಗಿ ನಿಮ್ಮಲ್ಲಿ ಹಿರಿಯರಿದ್ರಿ, ಪೇರೆಂಟ್ಸ್ ಇದ್ರಿ, ಆದ್ರಿಂದ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಕಿವಿ ಮಾತು. ನಾವು ಎಲ್ಲ ಕಡೆಯಲ್ಲಿ ದೂರದಲ್ಲಿ ನೋಡ್ತೇವೆ. ನಾವು ಇನ್ನೊಬ್ಬನ ಕಣ್ಣಲ್ಲಿ ಬಿದ್ದಂತಹ ರೆಬೆ ನಮಗೆ ಕಾಣ್ತದೆ, ನಮ್ಮ ಕಣ್ಣಲ್ಲಿ ಬಿದ್ದಂತಹ ಧೂಳು ನಮಗೆ ಕಾಣುದಿಲ್ಲ. ನಮ್ಮ ಮನೆಯನ್ನ ನಾವು ನೋಡುವ. ಬಹುಶಃ ಮನೆ ಸೇರಿದ್ರೆ, ಒಂದು ಮನೆ ಒಂದೇ ಆದ್ರೆ ಒಂದು ಗ್ರಾಮ ಒಂದೇ ಆಗ್ತದೆ, ಒಂದೇ ಗ್ರಾಮ ಒಂದೇ ಚೆನ್ನಾಗಿ ಆದ್ರೆ ಅಲ್ಲಿ ನಮ್ಗೆ ಒಂದು ಜಿಲ್ಲೆ ಚೆನ್ನಾಗಿ ಆಗ್ತದೆ, ಆ ಜಿಲ್ಲೆ ಆದ್ರೆ ಅಲ್ಲಿ ಒಂದು ರಾಜ್ಯ ಕೂಡ ಚೆನ್ನಾಗಿ ಆಗ್ತದೆ. ಈ ರೀತಿಯಾಗಿ ದೇಶ, ಇಡೀ ಪ್ರಪಂಚ ನಾವೆಲ್ಲರೂ ಕೂಡ ಒಂದೇ ಆಗಿ ಬದುಕ್ತೇವೆ ನಾವು. ಆದ್ರಿಂದ ನಮ್ಮ ಮಕ್ಕಳ ಕಡೆಗೆ ಗಮನ ಕೊಡುವ. ಮಕ್ಕಳು ಶಾಲೆಯಿಂದ ಬಂದಾಗ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಶಾಲೆಗೆ ಬಂದಾಗ ವಿಶೇಷವಾಗಿ ನಾವು ನೋಡ್ಬೇಕು, ಎಲ್ಲರಿಗೂ ಕೂಡ ಮಕ್ಕಳಿದ್ದವರು, ಮಕ್ಕಳಂದ್ರೆ ನಮಗೆ ಪ್ರೀತಿ. ಬಹುಶಃ ಇವತ್ತು ನಾವು ಕ್ವಶನ್ ಮಾಡೋದನ್ನ ನಾವು ಮರ್ತಿದ್ದೇವೆ. ಆ ಮಕ್ಕಳನ್ನ ಬೆಳಿಗ್ಗೆ ಎದ್ದಾಗ ಅವರಿಗೊಂದು ಸಿಸ್ಟಮ್, ಒಂದು ದಿನಚರಿ ಏನಿದೆ, ಬೆಳಿಗ್ಗೆ ಎದ್ದೇಳುವಂಥದ್ದು, ದೇವರನ್ನು ಸ್ತುತಿಸುವಂಥದ್ದು, ಅದೇ ರೀತಿಯಲ್ಲಿ ಅದರ ನಂತರ ಅವರ ಕೆಲಸ ಏನಿದೆ, ಸ್ವಲ್ಪ ಓದುವಂಥದ್ದು, ನಡೆದುಕೊಂಡು ಶಾಲೆಗೆ ಹೋಗುವಂಥದ್ದು, ಶಾಲೆಗೆ ಹೋದ ನಂತರ ಅಲ್ಲಿ ಅಧ್ಯಾಪಕರೊಂದಿಗೆ ಬರೆಯುವಂಥದ್ದು, ಮತ್ತೆ ಮನೆಗೆ ಬರುವುದು, ಮನೆಯಲ್ಲಿ ಮತ್ತೆ ಎಲ್ಲರೊಂದಿಗೆ ಸೇರುವುದು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ವಾತಾವರಣವನ್ನ ನಾವು ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ಮಕ್ಕಳು ದಾರಿ ತಪ್ತಾ ಇದ್ದಾರೆ. ನನ್ನ ಪ್ರಕಾರ ಮಕ್ಕಳು ದಾರಿ ತಪ್ಪಲಿಲ್ಲ, ಬಹುಶಃ ದಾರಿ ತಪ್ಪಿದ್ದೇವೆ ನಾವು ಹಿರಿಯರು ಮಕ್ಕಳಿಗೆ ಹೇಳಿಕೊಡ್ತಿದ್ರೆ ಬಹುಶಃ ಮಕ್ಕಳು ಆ ದಾರಿಗೆ ಹೋಗ್ತಿರ್ಲಿಲ್ಲ. ಏನೋ ಪ್ರೀತಿಯಿಂದವೋ ಅಥವಾ ಯಾವುದೋ ಕಾರಣದಿಂದ ನಾವು ಮಕ್ಕಳನ್ನ ಅತಿಯಾದ ಪ್ರೀತಿಯಿಂದ, ಮುದ್ದಿನಿಂದ ಬಹುಶಃ ಅವರು ತಪ್ಪು ದಾರಿಗೆ ಹೋಗುವಲ್ಲಿ ನಾವು ಕೂಡ ಒಂದು ರೀತಿಯ ಪಾತ್ರವನ್ನು ವಹಿಸಿದ್ದೇವೆ. ನಿಮ್ಮಲ್ಲಿ ಒಂದು ಮಾತು, ಈ ಇಫ್ತಾರ್ ಕೂಟ ಎಷ್ಟೊಂದು ಚೆನ್ನಾಗಿದೆ ನೋಡಿ, ಸೌಹಾರ್ದ ಇಫ್ತಾರ್ ಕೂಟ. ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಯಾಕೆ? ಸಹ ಭೋಜನವನ್ನ ಒಟ್ಟಾಗಿ ನಾವೆಲ್ಲರೂ ಮಾಡ್ಬೇಕು. ಯಾಕೆ ಭೋಜನವನ್ನ ಒಟ್ಟಾಗಿ ಮಾಡ್ಬೇಕು? ಇಲ್ಲಿ ಈ ಮೀಟಿಂಗ್ ಕೂಡ ನೀವು ನೋಡಿರ್ಬೋದು, ರೌಂಡ್ ಟೇಬಲ್ ಮೀಟಿಂಗ್ ಅಂತ ಹೇಳ್ತೇವೆ. ರೌಂಡ್ ಟೇಬಲ್ ಮೀಟಿಂಗ್ ಯಾಕೆ ಮಾಡ್ತಾರೆ? ಯಾಕೆಂತ ಹೇಳಿದ್ರೆ ಒಬ್ರಿಗೊಬ್ರು ಕಾಣ್ಬೇಕು, ಒಬ್ರಿಗೊಬ್ರು ನಮ್ಮ ಸಮಾಲೋಚನೆಗಳನ್ನು ಹಂಚಿಕೊಳ್ಬೇಕು. ಅದೇ ರೀತಿಯಲ್ಲಿ ನಮ್ಮ ಸೌಹಾರ್ದ ಕೂಟ, ಅದೇ ರೀತಿಯಲ್ಲಿ ನಾವು ಒಟ್ಟಾಗಿ ಸೇರುವಂತ ಸೇವಿಸುವಂತ ಭೋಜನ ಏನಿದೆ ಅದು ಕೂಡ ಆರೋಗ್ಯಕ್ಕೆ ಹೋಗ್ಬೇಕು, ಮನಸ್ಸಿಗೆ ಖುಷಿ ಆಗ್ಬೇಕು. ಆ ರೀತಿಯಲ್ಲಿ ನಾವು ಸೇವಿಸಬೇಕು ಅನ್ನುವಂತ, ಇಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರುವುದು ಮಾತ್ರ ಅಲ್ಲ, ಮನೆಯಲ್ಲಿ ಕೂಡ ಒಂದು ಸಮಯ ನಿಗದಿಪಡಿಸುವ, ಎಲ್ಲರೂ ಒಟ್ಟಾಗಿ ಸೇರುವ. ಬಹುಶಃ ಮಕ್ಕಳಿಗೆ ಈ ಮೊಬೈಲ್ ಅಲ್ಲ ಏನಿದೆ ಇದನ್ನ ಸ್ವಲ್ಪ ಕಡಿಮೆ ಮಾಡಿಸುವ, ಮತ್ತೆ ಅವರಿಗೆ ಸರಿಯಾದ ನಿಟ್ಟಿನಲ್ಲಿ ಮುಂದಿನ ಒಂದಿನ ಅವರೆಲ್ಲರೂ ಕೂಡ ಇಂದಿನ ಪ್ರಜೆಗಳೇ ಮುಂದಿನ ಜನಾಂಗ ಎನ್ನುವ ನಿಟ್ಟಿನಲ್ಲಿ ಉತ್ತಮ ನಾಯಕನನ್ನು ನಾವು ರೂಪಿಸಿದಲ್ಲಿ ಇವತ್ತೇನು ಸಮಸ್ಯೆಗಳು ನಾವು ಕಾಣ್ತಾ ಇದ್ವಿ, ಆ ಸಮಸ್ಯೆಗಳಿಗೆ ಪರಿಹಾರವನ್ನ ನಾವು ನಮ್ಮ ಮನೆಯಲ್ಲಿ ಕಂಡುಕೊಳ್ಬಹುದು ಅನ್ನುವಂತ ಮಾತನ್ನು ಹೇಳುತ್ತಾ, ಶಶಿ ರವಿಗಳ ಹೋಲ್ ಶಾಶ್ವತವು. ಶಶಿ ರವಿ, ಸೂರ್ಯ ಚಂದ್ರ ಇವುಗಳು ಶಾಶ್ವತ. ಅದೇ ರೀತಿಯಲ್ಲಿ ಶ್ರೀಗಂಧದ ತೆನೆ ಪರಿಮಳ, ಈ ಎರಡು ಇದರ ಮಾತಿನಲ್ಲಿ ಹೇಳುವುದಾದ್ರೆ, ಈ ಮಾತುಗಳನ್ನು ನಾನು ಈ 6 ಘಟಾನುಘಟಿ ನಮ್ಮ ಸಂಘಟನೆಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಶಶಿ ರವಿಗಳ ಹೋಲ್ ಶಾಶ್ವತವು, ಶ್ರೀಗಂಧದ ತೆನೆ ಪರಿಮಳವು, ಮಲ್ಲಿಗೆ ಅರಳಿನ ಕೋಮಲತೆ, ಮಂಜಿನ ಹನಿಯ ಶೀತಲತೆ, ಎಲ್ಲವೂ ನಿಮ್ಮಲ್ಲಿ ಮೇಳೈಸಿ ಆಗಿರಿ ನೀವು ಲೋಕಕ್ಕೆ ಆದರ್ಶಿ. ನಗು ನಗುತ್ತಲಿ ನಲಿಯುತ್ತ ಕಲಿ, ಬಾಳಿನ ಕೊಳದಲ್ಲೂ ಹೋಲಾಡಿ ಎಂಬ ನಿಮಗೆ ಶುಭಾಶಯವನ್ನು ಸಲ್ಲಿಸ್ತಾ, ಈ ಒಂದು ಕೂಟದಲ್ಲಿ ನಾವೆಲ್ಲರೂ ಇಷ್ಟು ಜನ ಒಟ್ಟಾಗಿ ಸೇರಿ ಇಷ್ಟೊಂದು ಚೆನ್ನಾಗಿ ನಾವೆಲ್ಲರೂ ಒಂದೇ ಸಮಾನ ಮನೋಭಾವನೆಯಿಂದ ನಾವೆಲ್ಲರೂ ಒಂದೇ ಅನ್ನುವ ಭಾವನೆಯಿಂದ, ಏಕತೆಯಿಂದ ನಾವೆಲ್ಲರೂ ನಮಗಾಗಿ, ನಮ್ಮ ದೇಶಕ್ಕಾಗಿ,
ನಾವು ಒಂದು ಪ್ರತಿಜ್ಞೆಯನ್ನ ಮಾಡುವ. ಇನ್ನು ಮುಂದೆ ಆದ್ರೂ ಕೂಡ ನಾವೆಲ್ಲರೂ ಪ್ರೀತಿಯಿಂದ ಒಟ್ಟಾಗಿ ಸೌಹಾರ್ದತೆ ಇದನ್ನ ಎಲ್ಲ ಕಡೆ ಸಾರುವ. ಇದನ್ನ ಸಾರಿದಾಗ ಇಂದಿನ ಸೌಹಾರ್ದ ಇಫ್ತಾರ್ ಕೂಟ ಇದಕ್ಕೆ ಖಂಡಿತವಾಗಿ ಒಂದು ಒಳ್ಳೆಯ ಒಂದು ಮೌಲ್ಯಭರಿತ ಅರ್ಥಭರಿತ ಅದಕ್ಕೆ ಒಂದು ಸಂದೇಶ ಸಿಗ್ತದೆ ಎನ್ನುವ ನುಡಿಯೊಂದಿಗೆ ನನಗೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟದಕ್ಕಾಗಿ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ, ವಿಶೇಷವಾಗಿ ನಮ್ಮ ಸಂಘಟನೆ ಮಾಡಿದ ಎಲ್ಲ ಅಧಿಕಾರಿಗಳಿಗೆ ನಾನು ವಂದಿಸ್ತಾ, ತಮಗೆಲ್ಲರಿಗೂ ವಂದಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಮಾತನಾಡಿದಂತಹ ಮಿಸ್ಟರ್ ವಿಲ್ಸನ್ ಎನ್, ಟ್ರೈನಿಂಗ್ ಆಫೀಸರ್, ಸಂತ ಅಲೋಸಿಯಸ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಂಗಳೂರು, ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಈ ಸಮಾರಂಭದ ಎಲ್ಲ ಗೌರವಾನ್ವಿತ ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಬಹಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬದುಕಿನ ಬಹಳ ವ್ಯಾಲ್ಯೂ ಇರುವ ಸಮಯ ಇದು, ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು. ಯಾಕೆಂದರೆ ಸಮಾಜದಲ್ಲಿ ಹೇಟ್ ಸ್ಪೀಚ್ ವಿಜೃಂಭಿಸುತ್ತಿರುವ ಕಾಲ ಇದು. ಯಾರು ಹೇಟ್ ಸ್ಪೀಚ್ ಮಾಡ್ತಾನೋ ಅವ ಲೀಡರ್ ಆಗ್ತಾನೆ. ಯಾರು ಹೆಚ್ಚು ಹೆಚ್ಚು ಹೇಟ್ ಸ್ಪೀಚ್ ಮಾಡ್ತಾರೋ ಅವರ MP ಗಳು ಮಿನಿಸ್ಟರ್ಸ್ಗಳೆಲ್ಲ ಆಗ್ತಾರೆ. ಹೇಟ್ ಸ್ಪೀಚಿನ ಸ್ಪರ್ಧೆ ನಡೀತಾ ಇದೆ ನಮ್ಮ ಸಮಾಜದಲ್ಲಿ. ನನಗನಿಸುವುದು, ಒಂದು ತಲೆಮಾರಿನ ಬಗ್ಗೆ ನಮಗೆ ಧಾರಾಳ ಕಂಪ್ಲೇಂಟ್ ಇದೆ. ನಮ್ಮ ಯುವಕರು ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ. ಬಹುಶಃ ಈಗಾಗಲೇ ಅವರು ಹೇಳಿದಂತೆ ಸರಿ ಇಲ್ಲದಿರುವುದು ನಾವೇ. ಬೆಳಗಿನಿಂದ ರಾತ್ರಿಯ ತನಕ ಹಗೆತನದ, ವಿದ್ವೇಷದ ಭಾಷಣಗಳನ್ನೇ ಆಲಿಸಿ ಬೆಳೆಯುವ ಮಕ್ಕಳು ಮತ್ತೆ ಹೇಗೆ ಬೆಳೆಯಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಒಂದು ತಲೆಮಾರಿಗೆ ನಾವೇನನ್ನು ಕೊಡ್ತಾ ಇದ್ದೇವೆ? ಸಮಯ ಬಹಳ ಸೀಮಿತವಾದದ್ದು ನನಗೆ. ಭಾರತದಲ್ಲಿ ಒಬ್ಬ ಕ್ರಿಮಿನಲಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತದೆ. ಕತೆ ಅಲ್ಲ, ನಡೆದ ಘಟನೆ ಇದು. ಒಬ್ಬ ಬಹಳ ದೊಡ್ಡ ಕ್ರಿಮಿನಲ್, ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ನಮ್ಮ ದೇಶದಲ್ಲಿ ನಡೆದ ಘಟನೆ. ಗಲ್ಲು ಶಿಕ್ಷೆ ವಿಧಿಸಲ್ಪಟ್ಟ ವ್ಯಕ್ತಿಯೊಂದಿಗೆ ಕೊನೆಯ ಆಸೆ ಏನು ಅಂತ ಕೇಳಲಾಗುತ್ತದೆ, ನಿಯಮ ಅದು. ಹಾಗೆ ಈ ಮನುಷ್ಯನೊಂದಿಗೂ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಿದ್ರು ಜೈಲಿನ ಅಧಿಕಾರಿಗಳು. ನಾಳೆ ಅವ ಗಲ್ಲಿಗೆ ಇರ್ತಾನೆ. ಅವ ಹೇಳಿದ, ನನ್ನ ಕೊನೆಯ ಆಸೆ ನನ್ನ ಅಮ್ಮನನ್ನು ನನಗೆ ಭೇಟಿಯಾಗಬೇಕು. ಜೈಲಧಿಕಾರಿಗಳು ಅದಕ್ಕೆ ಅನುಮತಿ ಕೊಡುತ್ತಾರೆ. ಹಾಗೆ ಅಮ್ಮನನ್ನು ಭೇಟಿಯಾಗುವ ಅವಕಾಶ ಮಾಡಿಕೊಟ್ರು ಜೈಲಿನಲ್ಲಿ, ಜೈಲಿನ ಒಂದು ರೂಮಿನಲ್ಲಿ, ಕೊಠಡಿಯಲ್ಲಿ. ಜೈಲಿನ ಅಧಿಕಾರಿಗಳು ಯಾರು ತಲೆ ಕೆಡಿಸಿಕೊಳ್ಳಿಲ್ಲ. ಯಾಕೆಂದರೆ ತಾಯಿ ಮತ್ತು ಮಗನ ಮಧ್ಯೆ ನಡೆಯುವ ಕೊನೆಯ ಭೇಟಿ ಅದು. ನಾಳೆ ಈ ಮಗ ಗಲ್ಲಿಗೆ ಇರ್ತಾನೆ. ನಾಳೆ ಗಲ್ಲಿಗೆ ಇರುವ ಮಗ ಮತ್ತು ಅಮ್ಮನ ಮಧ್ಯೆ ನಡೆಯುವ ಭೇಟಿ ಎಷ್ಟು ಭಾವನಾತ್ಮಕವಾಗಿರ್ಬೋದು. ಆದ್ದರಿಂದ ಜೈಲಧಿಕಾರಿಗಳು ಯಾರು ಕೂಡ ಈ ಕಡೆ ಗಮನ ಕೊಟ್ಟಿರಲಿಲ್ಲ. ಅವರಷ್ಟಕ್ಕೆ ಇದ್ದರು. ಈ ಮಗ ಮತ್ತು ಅಮ್ಮನನ್ನು ಕೊಠಡಿಯಲ್ಲಿ ಬಿಟ್ಟುಬಿಟ್ಟಿದ್ದಾರೆ. ಹಾಗೆ ಭೇಟಿ ನಡೆಯುವಾಗ ಅಮ್ಮ ಮತ್ತು ಮಗನ ಭೇಟಿ, ನಾಳೆ ಗಲ್ಲಿಗೆ ಇರುವ ಮಗ ಜೋರಾಗಿ ಚೀರಾಟ ಕೇಳ್ತಾ ಇದೆ, ಬೊಬ್ಬೆ ಕೇಳ್ತಾ ಇದೆ ಅಂತ ಕೊಠಡಿಯಿಂದ. ಆಫೀಸರ್ಸ್ಗಳೆಲ್ಲ ಬಂದು ನೋಡುವಾಗ ಈ ಮಗ ತನ್ನ ತಾಯಿಯನ್ನು ಗಟ್ಟಿಯಾಗಿ ಹಿಡಿದು ಅವಳ ಕಿವಿಯನ್ನು ಕಚ್ಚಿ ಅವಳ ಕಿವಿ ಹರಿದು ರಕ್ತ ಬರ್ತಾ ಇದೆ. ಹೇಗೋ ಕಷ್ಟಪಟ್ಟು ಬಂದು ಜೈಲಧಿಕಾರಿಗಳೆಲ್ಲ ಬಿಡಿಸ್ತಾರೆ ತಾಯಿ ಮತ್ತು ಮಗನನ್ನು. ಆ ಮಗ ಹೇಳಿದ, ನಾನು ಗಲ್ಲಿಗೆ ಇರಲಿಕ್ಕೆ ಕಾರಣ ನನ್ನ ಈ ಅಮ್ಮ ಅಂತ ಹೇಳಿದ ಜೈಲಿನಲ್ಲಿ. ನನ್ನ ಈ ಅಮ್ಮ ನಾನು ಗಲ್ಲಿಗೆ ಇರಲಿಕ್ಕೆ ಕಾರಣ. ಸಣ್ಣ ಪ್ರಾಯದಲ್ಲಿ ಸಣ್ಣ ಸಣ್ಣ ಕಳ್ಳತನ ಮಾಡಿ ಬಂದಾಗ ಅದು ತಪ್ಪು ಮಗನೇ ಅಂತ ನನ್ನ ಅಮ್ಮ ಹೇಳಿರಲಿಲ್ಲ. ಸಣ್ಣ ಸಣ್ಣ ಗುಂಡಾಯಿಸಂ ಮಾಡ್ತಾ ಇದ್ದೆ, ಪೆಟ್ಟು ಮಾಡ್ತಾ ಇದ್ದೆ, ಗಲಾಟೆ ಮಾಡ್ತಾ ಇದ್ದೆ, ಮಗನೇ ಅದು ತಪ್ಪು ಅಂತ ನನ್ನ ಅಮ್ಮ ಹೇಳಿರಲಿಲ್ಲ. ಅಲ್ಲಿಂದ ಸಿಕ್ಕಿದ ಪ್ರೋತ್ಸಾಹ, ನಾನು ರೌಡಿಯಾದೆ, ಕಳ್ಳಾದೆ, ದರೋಡಕೋರಾದೆ, ಕೊಲೆಗಾರ ಆದೆ, ಸಮಾಜ ಗುರುತಿಸುವ ಕ್ರಿಮಿನಲ್ ಆದೆ. ಇವತ್ತು ಗಲ್ಲಿಗೆ ಇರಲಿಕ್ಕೆ ನಾನು ಕಾರಣ ನನ್ನ ಅಮ್ಮ ಅಂತ ಆ ಮಗ ಹೇಳಿದ. ನಾನು ಹೇಳುತ್ತಿರುವುದು, ನಮ್ಮಿಂದ ಸಮಾಜಕ್ಕೆ ಏನು ಸಿಗ್ತಾ ಇದೆ, ನಮ್ಮ ಮಕ್ಕಳಿಗೆ ನಾನೇನು ಕೊಡ್ತಾ ಇದ್ದೇವೆ? ನಾವು ಯಾರನ್ನೋ ದ್ವೇಷಿಸುವ, ಯಾರ ವಿರುದ್ಧವೋ ಮಾತಾಡುವ, ಯಾವುದೋ ಧರ್ಮವನ್ನು ದೂಷಿಸುವ,
ಇದನ್ನು ಕೊಟ್ಟ ನಾನು ಮತ್ತು ನೀವು ಹೇಗೆ ಒಂದು ಒಳ್ಳೆಯ ತಲೆಮಾರನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ? ನೀಟಿನಲ್ಲಿ ಒಬ್ಬ ಹುಡುಗನಿಗೆ ಫಸ್ಟ್ ರ್ಯಾಂಕ್ ಬರುತ್ತದೆ. ನೀಟಿನಲ್ಲಿ ಫಸ್ಟ್ ರ್ಯಾಂಕ್ ಬರುವುದಂದರೆ ಬಹಳ ದೊಡ್ಡ ಸಾಧನೆ. ಭಾರತದಲ್ಲಿ ಬಹಳ ಕಷ್ಟದ ಪರೀಕ್ಷೆ ನೀಟ್ ಎಕ್ಸಾಮ್. ಇದು ಕೂಡ ನಡೆದ ಘಟನೆ. ಒಬ್ಬ ಬಡ ಕುಟುಂಬದಲ್ಲಿ ಬಂದ ಹುಡುಗ, ಹೆಚ್ಚಿನ ಕೋಚಿಂಗಿಗೆಲ್ಲ ಹೋಗಲಿಕ್ಕೆ ಆರ್ಥಿಕ ಸಾಮರ್ಥ್ಯ ಇಲ್ಲದ ಹುಡುಗ. ಅವ ನೀಟಿನಲ್ಲಿ ಫಸ್ಟ್ ರ್ಯಾಂಕ್ ಪಡಿತಾನೆ. ಎಲ್ಲ ಕ್ಯಾಮರಾಗಳು ಅವನ ಕಡೆಗೆ ತಿರುಗಿ ನಿಂತಿದೆ. ಎಲ್ಲ ಮಾಧ್ಯಮಗಳು ಅವನ ಇಂಟರ್ವ್ಯೂಗಾಗಿ ಕಾಯ್ತಾ ಇದ್ದಾರೆ. ಆ ಹುಡುಗನೊಂದಿಗೆ ಮಾಧ್ಯಮದವರು ಕೇಳಿದ್ರು, ಈ ಸಂತೋಷದ ಸಂದರ್ಭದಲ್ಲಿ ಇಡೀ ನೀಟಿನಲ್ಲಿ ಫಸ್ಟ್ ರ್ಯಾಂಕ್ ಬಂದ ಹುಡುಗ, ಅದು ಕೂಡ ಬಡ ಕುಟುಂಬದಲ್ಲಿ ಬಂದ ಹುಡುಗ, ಯಾವುದೇ ಕೋಚಿಂಗಿಗೆ ಹೋಗದೆ ನೀಟಿನಲ್ಲಿ ಫಸ್ಟ್ ಬಂದವ, ಈ ಸಕ್ಸಸ್, ಈ ವಿಜಯವನ್ನು ಯಾರಿಗೆ ಕೊಡುತ್ತೀ ಅಂತ ಕೇಳ್ತಾರೆ. ಆ ಹುಡುಗ ಒಂದು ಕ್ಷಣವೂ ಆಲೋಚಿಸದೆ ಹೇಳಿದ ನನ್ನ ಈ ವಿಜಯವನ್ನು ನನ್ನ ಅಮ್ಮನಿಗೆ ಸಮರ್ಪಿಸ್ತೇನೆ ಅಂತ. ನಂತರ ಹುಡುಗ ಹೇಳಿದ, ನಾನು 2 ಗಂಟೆ ರಾತ್ರಿಯ ತನಕ ನಾನು ಅಧ್ಯಯನ ನಡೆಸ್ತಾ ಇದ್ದೆ. ನನ್ನಮ್ಮ 2 ಗಂಟೆ ರಾತ್ರಿಯ ತನಕ ನನಗಾಗಿ ಅವಳು ಕಾಯ್ತಾ ಕುಳಿತುಕೊಳ್ತಿದ್ದಳು. 2 ಗಂಟೆ ರಾತ್ರಿಯ ತನಕ ನನಗೆ ಬ್ಲ್ಯಾಕ್ ಟೀ ಮಾಡಿ ಕೊಡ್ತಾ ಇದ್ದಳು ನನ್ನ ಅಮ್ಮ. ನಾನು ನಿದ್ದೆ ಮಾಡದೆ ಒಂದು ದಿವಸವೂ ಅವಳು ನಿದ್ದೆ ಮಾಡಲಿಲ್ಲ. ಕೊನೆಗೆ 2 ಗಂಟೆ ರಾತ್ರಿಗೆ ನಾನು ಮಲಗುವಾಗ ಎಲ್ಲಾ ದಿವಸವೂ ಕಳೆದ 2-3 ವರ್ಷಗಳಿಂದ ನನಗೆ ಮುತ್ತು ಕೊಟ್ಟು ನನ್ನನ್ನು ನಿದ್ದೆ ಮಾಡಿಸಿ ತಾನು ಮಲಗುವ ನನ್ನ ಅಮ್ಮನಿಗೆ ನಾನು ಈ ವಿಜಯವನ್ನು ಕೊಡುತ್ತೇನೆ ಅಂತ ಹೇಳಿ. ನಾನು ಹೇಳುತ್ತಿರುವುದು, ನಮ್ಮಿಂದ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗಬೇಕು ನಮ್ಮ ಮಕ್ಕಳಿಗೆ, ನಮ್ಮಿಂದ ಒಳ್ಳೆಯ ಅನುಭವ ಸಿಗಬೇಕು ನಮ್ಮ ಸಮಾಜಕ್ಕೆ. ನಾವೆಲ್ಲ ಸಮಾಜವನ್ನು ದೂಷಿಸುವಾಗ, ಸಮಾಜದ ಬಗ್ಗೆ ತಪ್ಪುಗಳನ್ನೆಲ್ಲ ಹುಡುಕುವಾಗ ನಾವೇನು ಕೊಡ್ತಾ ಇದ್ದೇವೆ ಅಂತ ಆಲೋಚಿಸಬೇಕಲ್ಲ. ಸಮಾಜಕ್ಕೆ ಹಗೆತನ, ವಿದ್ವೇಷ, ಯಾವುದೋ ಧಾರ್ಮಿಕ ಅಸಹಿಷ್ಣುತೆ, ಉಗ್ರ ಚಿಂತನೆಗಳು, ಇದನ್ನೇ ನೀವು ಕೊಡ್ತಾ ಇದ್ರೆ ಮತ್ತೆ ಒಂದು ಒಳ್ಳೆಯ ತಲೆಮಾರಲ್ಲಿ ಸಿಗ್ತದೆ, ಒಳ್ಳೆಯ ಮಕ್ಕಳಲ್ಲಿ ಬೆಳೆಯುತ್ತಾರೆ. ಆದ್ದರಿಂದ ಸಹೋದರರೇ, ಇಫ್ತಾರ ಕೂಟ ಅಂತ ಹೇಳಿದ್ರೆ ಒಳ್ಳೆಯ ಸಂದೇಶಗಳನ್ನು ಕೊಡುವ ವೇದಿಕೆ ಇದು. ಅರಿವು ಎಂಬುದು ನಮ್ಮ ಬಂಡವಾಳ. ಅಜ್ಞಾನ ನಿಮ್ಮ ಶತ್ರು. ಅಜ್ಞಾನ ಯಾವಾಗಲೂ ನಿಮ್ಮ ಶತ್ರು. ಅರಿವು, ಪ್ರತಿಯೊಬ್ಬರ ಬಗ್ಗೆ ನಿಮಗೆ ತಿಳುವಳಿಕೆ ಇರುವುದು. ಇಫ್ತಾರ್ ಏನು, ಉಪವಾಸ ಏನು, ದೀಪಾವಳಿ ಏನು, ಕ್ರಿಸ್ಮಸ್ ಏನು, ಹೋಲಿ ಹಬ್ಬ ಏನು, ಈ ಅರಿವು ನಿಮಗೆ ಇರುವುದಾದರೆ ನಿಮ್ಮ ಸಂಪತ್ತದು, ನಿಮ್ಮ ಕ್ಯಾಪಿಟಲ್ ಅದು, ನಿಮ್ಮ ಬಂಡವಾಳ ಅದು. ಇವುಗಳ ಬಗ್ಗೆ ನಿಮಗೆ ಅರಿವೇ ಇಲ್ಲ ಎಂದಾದರೆ ಅಜ್ಞಾನ ನಿಮ್ಮ ಶತ್ರು, ಬಹಳ ದೊಡ್ಡ ಶತ್ರು. ಆದ್ದರಿಂದ ಅಜ್ಞಾನವನ್ನು ಹೋಗಲಾಡಿಸಬೇಕಾದರೆ, ನಮ್ಮ ಶತ್ರುಗಳನ್ನು ಸೋಲಿಸಬೇಕಾದರೆ, ಅಜ್ಞಾನ ಎಂಬ ಶತ್ರುವನ್ನು ಸೋಲಿಸಬೇಕಾದರೆ ಇಂತಹ ಕೂಟಗಳೆಲ್ಲ ಧಾರಾಳ ಸಮಾಜದಲ್ಲಿ ನಡೀತಾ ಇರಬೇಕು. ಇಫ್ತಾರ್ ಏನು ಎಂದು ತಿಳಿಯುವ, ಉಪವಾಸ ಏನು ಎಂದು ತಿಳಿಯುವ. ಇಸ್ಲಾಮಿನಲ್ಲಿ ಉಪವಾಸವನ್ನು ಬಹಳ ಶ್ರೇಷ್ಠ ಆರಾಧನೆ ಅಂತ ಕಲಿಸಿಕೊಡಲಾಗಿದೆ, ಕಡ್ಡಾಯವಾದ ಆರಾಧನೆ ಅದು. ಇಸ್ಲಾಮಿನಲ್ಲಿ ಸುಮ್ಮನೆ ಆರಾಧನೆಗೆ ಒಂದು ಆರಾಧನೆ ಅಂತ ಯಾವುದೂ ಇಲ್ಲ. ಆರಾಧನೆಗಾಗಿ ಒಂದು ಆರಾಧನೆ ಎಂಬುದು ಇಸ್ಲಾಮಿನಲ್ಲಿ ಯಾವುದೂ ಇಲ್ಲ. ಇಸ್ಲಾಮಿನ ಎಲ್ಲ ಆರಾಧನೆಗಳಿಗೂ ಉದ್ದೇಶ ಇದೆ, ಗುರಿ ಇದೆ. ನಮಾಜ್ ಇರಲಿ, ಉಪವಾಸ ಇರಲಿ, ಯಾವುದೇ ಇರಲಿ, ಆರಾಧನೆಗಳಿಗೆ ಸ್ಪಷ್ಟವಾದ ಉದ್ದೇಶವನ್ನು ಕೂಡ ವಿವರಿಸಿಕೊಡಲಾಗಿದೆ. ನೀವು ಉಪವಾಸ ಮಾಡಬೇಕು 30 ದಿನಗಳ ಕಾಲ. ಯಾಕೆ? ಪ್ಯೂರಿಫಿಕೇಶನ್, ನಿಮ್ಮ ಶುದ್ಧೀಕರಣ, ನಿಮ್ಮ ಮನಸ್ಸಿನ ಶುದ್ಧೀಕರಣ. ನಿಮ್ಮ ಮನಸ್ಸು ಶುದ್ಧ ಆಗಬೇಕು. ನಮ್ಮ ಸಮಸ್ಯೆ ಅದು, ನಮ್ಮ ಮನಸ್ಸು ಸರಿ ಇಲ್ಲ ಅನ್ನೋದು. ಎಲ್ಲವೂ ಇದೆ ನಮ್ಮಲ್ಲಿ. ಎಲ್ಲವೂ ಇರುವಾಗಲೂ ಬಾಹರ್ ಶೇರ್ವಾನಿ ಹೇ ಅಂದರ್ ಪರಿಶಾನಿ ಹೇ ಅಂತ ಹೇಳಲಾಗುತ್ತದೆ. ಹೊರಗೆ ನಾವು ನಮ್ಮ ಶರ್ಟು ನೋಡಿದ್ರೆ, ನಮ್ಮ ಭಾಷಣ ಕೇಳಿದ್ರೆ, ನಮ್ಮ ಹಾವಭಾವಗಳನ್ನೆಲ್ಲ ನೋಡಿದ್ರೆ ನಾವೆಲ್ಲ ಭಯಂಕರ ದೊಡ್ಡವರು. ಅಂದರ್ ಪರಿಶಾನಿ ಹೇ, ಒಳಗೆ ನೆಮ್ಮದಿ ಇಲ್ಲದ, ಶಾಂತಿ ಇಲ್ಲದ, ಮನೆಯಲ್ಲೇ ಸುಖ ಇಲ್ಲದ ಒಂದು ಭಯಂಕರ ಜೀವಿಗಳು ನಾವೆಲ್ಲ. ಯಾಕೆಂದರೆ ವ್ಯಾಲ್ಯೂಸ್ಗಳೇ ಇಲ್ಲದ ಒಂದು ತಲೆಮಾರು ನಾವು. ವ್ಯಾಲ್ಯೂಸ್ಗಳೇ ಇಲ್ಲ, ವ್ಯಾಲ್ಯೂಸ್ಗಳಿಗೆ ಬೆಲೆ ಇಲ್ಲದ, ವ್ಯಾಲ್ಯೂಸ್ಗಳನ್ನು ತಿರಸ್ಕರಿಸಿರುವ, ವ್ಯಾಲ್ಯೂಸ್ಗಳಿಲ್ಲದ ಒಂದು ಸಮಾಜ ಖಂಡಿತ ಉಳಿಯುವುದಿಲ್ಲ. ಅದರಿಂದ ಸಹೋದರರೇ, ಉಪವಾಸದ ಮೂಲಕ ನಿಮ್ಮನ್ನು ನೀವು ಶುದ್ಧೀಕರಿಸಬೇಕು ಅಂತ ಕುರ್ಆನ್ನಲ್ಲಿ ಕಲಿಸಿಕೊಡಲಾಯಿತು.
ನಿಮ್ಮನ್ನು ನೀವು ಶುದ್ಧೀಕರಿಸಬೇಕು. ನಿಮ್ಮ ನಾಲಗೆ, ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ ಇದೆಲ್ಲ ಶುದ್ಧ ಆಗಬೇಕು. ಅದು ಶುದ್ಧ ಆಗುವುದಕ್ಕೆ ಇರುವ ತರಬೇತಿ, ಟ್ರೈನಿಂಗ್, ಉಪವಾಸ. ಹಾಗೆ ಶುದ್ಧರಾದ ಮನುಷ್ಯರಿಂದ ಮಾತ್ರ ಒಂದು ಶುದ್ಧ ಸಮಾಜ ಸಾಧ್ಯ. ವಿದ್ಯಾಧರ ಶೆಟ್ಟಿ ಅವರು ಹೇಳಿದ್ರು, ಹೆಚ್ಚು ಜನರೆಲ್ಲ ಯಾಕೆ ಸೇರುವುದಿಲ್ಲ ಅಂತೆಲ್ಲ ಕೇಳ್ತಾರೆ. ನಾನು ಹೇಳ್ತಾ ಇರುವುದು, ಸಮಾಜದಲ್ಲಿ ಎಲ್ಲಾ ರೆವಲ್ಯೂಷನ್ಗಳಾದದ್ದು ಕ್ವಾಂಟಿಟಿಯಿಂದ ಅಲ್ಲ, ಕ್ವಾಲಿಟಿಯಿಂದ. ಗಾಂಧೀಜಿ ಅಂತ ಒಬ್ಬರೇ ಇದ್ದದ್ದು, ಸಾವಿರಾರು ಗಾಂಧೀಜಿಗಳು ಇರಲಿಲ್ಲಲ್ಲ. ಅಂಬೇಡ್ಕರ್ ಅಂದ್ರೆ ಒಬ್ಬರೇ, ಏನು ಸಾವಿರ ಗಟ್ಟಲೆ ಅಂಬೇಡ್ಕರ್ ಇರಲಿಲ್ಲ ಭಾರತದಲ್ಲಿ. ಬಸವಣ್ಣ ಅಂದ್ರೆ ಒಬ್ಬರೇ, ನಾರಾಯಣ ಗುರುಗಳಂದ್ರೆ ಒಬ್ಬರೇ, ಪ್ರವಾದಿ ಮೊಹಮ್ಮದರಂದ್ರೆ ಒಬ್ಬರು, ಜೀಸಸ್ ಕ್ರೈಸ್ಟ್ ಒಬ್ಬರು, ಸಾವಿರಾರು ಮಂದಿ ಏನು ಇರಲಿಲ್ಲಲ್ಲ. ಜಗತ್ತಿನಲ್ಲಿ ಎಲ್ಲಾ ಬದಲಾವಣೆಗಳು ಬರುವುದು, ಎಲ್ಲಾ ಸುಧಾರಣೆಗಳು ಬರುವುದು ಕ್ವಾಲಿಟಿಯಿಂದ, ಕ್ವಾಂಟಿಟಿಯಿಂದ ಅಲ್ಲ. ಆದ್ದರಿಂದ ನಾವು ಒಳ್ಳೆಯ ಕ್ವಾಲಿಟಿ ಇರುವ ಸ್ವಲ್ಪ ಜನರಿದ್ರೂ ಈ ಸಮಾಜದಲ್ಲಿ ನೀವು ಧಾರಾಳ ಕೆಲಸ ಮಾಡ್ಬೋದು, ಸಮಾಜವನ್ನು ಧಾರಾಳ ಬದಲಾಯಿಸಬಹುದು. ಆದ್ದರಿಂದ ಜನ ಹೆಚ್ಚು ಸೇರುವುದಿಲ್ಲ ಎಂಬುದು ನಮ್ಮ ಸಮಸ್ಯೆ ಆಗಲೇಬಾರದು. ಇರುವ ಜನರಿಗೆ ಎಷ್ಟು ಅರ್ಹತೆ ಇದೆ, ಇರುವ ಜನರ ಕ್ವಾಲಿಟಿ ಹೇಗಿದೆ, ಆ ಕ್ವಾಲಿಟಿಯಿಂದಲೇ ಸಮಾಜದಲ್ಲಿ ಕೆಲಸ ಆಗುವುದು. ಆದ್ದರಿಂದ ನಾವೆಲ್ಲ ಇಂತಹ ಕಾರ್ಯಕ್ರಮಗಳಲ್ಲಿ ಮತ್ತೆ ಮತ್ತೆ ಸೇರುವ ಮೂಲಕ, ಇದೊಂದು ಇಫ್ತಾರು ಕೂಟಕ್ಕೆ ಸೀಮಿತ ಅಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಧಾರಾಳ ದೀಪಾವಳಿ ಕೂಟಗಳು, ಚೌತಿಯ ಸಂದೇಶ, ಕ್ರಿಸ್ಮಸ್ನ ಸಂದೇಶ, ಎಲ್ಲಾ ಸಂದೇಶಗಳನ್ನು ತಿಳಿಯುವ, ಅರಿಯುವ, ಹಾಗೆ ಎಲ್ಲ ಸಂದೇಶಗಳನ್ನು ಆಲಿಸಲು ಮತ್ತೆ ಮತ್ತೆ ಸೇರುವ, ಹಾಗೆ ನಾವೆಲ್ಲ ಕ್ವಾಲಿಟಿ ಇರುವ ಜನರಾಗುವುದಾದರೆ ಖಂಡಿತ ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯ ಇದೆ. ಅದಕ್ಕೆ ಈ ಕಾರ್ಯಕ್ರಮ ಪ್ರೇರಣೆಯಾಗಲಿ ಅಂತ ಹಾರೈಸುತ್ತಾ ತಮಗೆಲ್ಲ ಕೃತಜ್ಞತೆಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಕೊನೆಯ ಭಾಷಣ, ಅಧ್ಯಕ್ಷೀಯ ಭಾಷಣಕ್ಕಾಗಿ ಸದ್ಭಾವನಾ ವೇದಿಕೆ ಉಳ್ಳಾಳ ಇದರ ಅಧ್ಯಕ್ಷರಾದಂತಹ ಮಿಸ್ಟರ್ ಪ್ರಸಾದ್ ರೈ ಕಲ್ಲಿಮಾರ್ ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಭಾಷಣ ಪೀಠದೆಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಂಧುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಈಗಾಗಲೇ ಅತ್ಯುತ್ತಮವಾದ ಸಂದೇಶವನ್ನು ನಮಗೆ ನೀಡಿ ನಮ್ಮ ಧರ್ಮದ ತಿರುಳು, ಮಾನವೀಯತೆ ಹಾಗೂ ಈ ಸಮಾಜದಲ್ಲಿ ಸಾಮರಸ್ಯದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನತಕ್ಕಂತಹ ಬಹಳ ಅತ್ಯುತ್ತಮವಾದಂಥ ಅದ್ಭುತ ಮಾತುಗಳನ್ನಾಡಿದಂತಹ ಮೋಹನ್ ಎಸ್ ಸಿಂಗ್ ಅವರೇ, ವಿಲ್ಸನ್ ಐಮನ್ ರವರೇ, ಮೊಹಮ್ಮದ್ ಕುಂಜಿಯವರೇ ಹಾಗೂ ಈ ಒಂದು ಅತ್ಯಂತ ಸುಂದರವಾದ ಹಾಗೂ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಇಫ್ತಾರ್ ಕೂಟ ಅದ್ಭುತವಾಗಿ ಸಂಘಟಿಸಿದಂತಹ ಎಲ್ಲ ಸಂಘಟಕರಿಗೆ ನಾನು ನನ್ನ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ 3 ಧರ್ಮದ ಹಿರಿಯರು, ಗೌರವಾನ್ವಿತರು ಬಹಳ ಉತ್ತಮವಾದ ಸಂದೇಶಗಳನ್ನು ತಮಗೆ ನೀಡಿದ್ದಾರೆ. ನಾವೆಲ್ಲ ಒಂದು ಉತ್ತಮವಾದ ಸತ್ಸಂಗದಲ್ಲಿದ್ದೇವೆ. ಈಗಾಗಲೇ ಹೇಳಿದರು, ಸೇರಿರುವಂತಹ ಸಂಖ್ಯೆ ನಮಗೆ ಮುಖ್ಯ ಅಲ್ಲ, ಆದರೆ ಈ ಸಂದೇಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ತನ್ನ ಮನೆಯಲ್ಲಿ, ತನ್ನ ವಠಾರದಲ್ಲಿ, ತನ್ನ ಊರಿನಲ್ಲಿ, ತನ್ನ ಪರಿಸರದಲ್ಲಿ ಅನುಷ್ಠಾನಗೊಳಿಸುವಂಥ ಜನ ಇಲ್ಲಿ ಬಂದಿದ್ದಾರೆ. ಖಂಡಿತವಾಗಿಯೂ ನಿಮಗೆಲ್ಲ ನಾನು ಚಿರಋಣಿಯಾಗಿದ್ದೇನೆ. ನಾನು ಹೆಚ್ಚು ಏನು ಮಾತಾಡಲಿಕ್ಕೆ ಇಷ್ಟಪಡದೆ, ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅನ್ನತಕ್ಕಂಥ ಮಾತನ್ನು ಬಹಳ ಆದಿಕಾಲದಲ್ಲಿ ಬಸವೇಶ್ವರರು ಆಡಿದ್ದಾರೆ. ಮುಸ್ಲಿಂ ಧರ್ಮದ ಸಾರ ಏನು? ಬದಿಮನೆಯನ್ನು ಹಸಿದಾಗ ನೀನು ಹೊಟ್ಟೆ ತುಂಬ ಊಟ ಮಾಡಬೇಡ. ಅದರ ಅರ್ಥ ಏನು? ಈ ಉಪವಾಸ ರಂಜಾನ್ ತಿಂಗಳಲ್ಲಿ ಮಾಡ್ತೇವೆ. ಅದರಲ್ಲಿ ಅನೇಕ ವಿಶಿಷ್ಟತೆಗಳಿದೆ. ಅದರಲ್ಲಿ ನನಗೆ ಅತ್ಯಂತ ಸಂತೋಷವನ್ನು ನೀಡುವ ವಿಷಯ ಏನಂತ ಹೇಳಿದರೆ, ಈ ಉಪವಾಸದ ದಿನಗಳಲ್ಲಿ ನಾವು ಉಪವಾಸ ಇರುವಾಗ ಮತ್ತೊಬ್ಬನ ಹಸಿವು ನಮಗೆ ಅರ್ಥ ಆಗ್ತದೆ. ಮತ್ತೊಬ್ಬನ ಹಸಿವು, ಮತ್ತೊಬ್ಬನ ನೋವು ನಮಗೆ ಅರ್ಥ ಆದಾಗ ನಮ್ಮಿಂದ ಏನಾದರೂ ಆ ಹಸಿದವರಿಗೆ, ನೋವಾದವರಿಗೆ
ಸಾಂತ್ವನ ನೀಡಲಿಕ್ಕೆ, ಸಹಾಯ ಮಾಡಲಿಕ್ಕೆ. ಆದರೆ ಅದು ನಮ್ಮ ಜೀವನದಲ್ಲಿ ನಾವು ಮಾಡುವಂಥ ಆದ್ಯ ಕೆಲಸ ಆಗಿರಬೇಕು. ಹಾಗೆ ನಿನ್ನ ಒಂದು ಕೆನ್ನೆಗೆ ಬಾರಿಸಿದಾಗ ನಿನ್ನ ಮತ್ತೊಂದು ಕೆನ್ನೆಯನ್ನು ತೋರಿಸು ಅನ್ನತಕ್ಕಂಥ ಸಂದೇಶ ಕ್ರಿಶ್ಚಿಯನ್ ಧರ್ಮದಲ್ಲಿದೆ. ಎಲ್ಲ ಧರ್ಮದ ಸಾರ ತಿರುಳು ಎಲ್ಲ ಒಂದೇ. ಆದರೆ ಮತ ಪ್ರಚಾರಕರು ತಮಗೆ ಬೇಕಾದಾಗೆ ಅದನ್ನು ಮಾಡಿಕೊಂಡು, ರಾಜಕೀಯ ವ್ಯಕ್ತಿಗಳು ಕೇವಲ ಮತಬೇಟೆಗೋಸ್ಕರ ನಮ್ಮೆಲ್ಲರನ್ನು ಇವತ್ತು ಬೇರೆ ಬೇರೆ ದಾರಿಯಲ್ಲಿ ಕೊಂಡೋಗ್ತಾ ಇದ್ದಾರೆ. ಆದರೆ ಬಂಧುಗಳೇ, ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು, ಜನ ಏನು ಹೇಳಲಿ ಏನು ಮಾಡಲಿ, ನಮ್ಮ ಈ ಸಮಾಜದಲ್ಲಿ ಸಾಮರಸ್ಯದಲ್ಲಿ ಬದುಕಲಿಕ್ಕೆ ನಾವೆಲ್ಲ ಟೊಂಕ ಕಟ್ಟಿ ನಿಲ್ಲಬೇಕು. ನಾನು ಒಂದು ವಿಷಯ ಹೇಳ್ತೇನೆ, ಈಗ ಯಾವುದೇ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಲಿ, ಅದು ಯಾರ್ದು ತಪ್ಪು ಯಾರ್ದು ಸರಿ ಜನ ಅದನ್ನು ನೋಡೋದಿಲ್ಲ. ಈಗ ಮೊದಲಾದರೆ ಆಕ್ಸಿಡೆಂಟ್ ಆದ ಕೂಡಲೇ ಆ ಬಿದ್ದಂಥ ವ್ಯಕ್ತಿಯನ್ನು ಎತ್ತಿ ಅವನನ್ನು ಕೂಡಲೇ ಆಸ್ಪತ್ರೆಗೆ ಕಳುಹಿಸಿ ಆ ನಂತರದ ಬೇರೆ ಎಲ್ಲ ವ್ಯವಸ್ಥೆಗಳಾಗ್ತಾ ಉಂಟು. ಆದರೆ ಈಗ ನಡೆಯುವುದೇನು, ಅವ ಮುಸ್ಲಿಂ ಆದರೆ ಇಡೀ ಒಂದು ಮುಸ್ಲಿಂ ಸಮುದಾಯದಲ್ಲಿ ಸೇರ್ತದೆ, ಹಿಂದೂ ಆದರೆ ಇಡೀ ಹಿಂದೂ ಸಮುದಾಯದಲ್ಲಿ ಸೇರ್ತದೆ. ತಪ್ಪು ಯಾರ್ದು ಸರಿ ಯಾರ್ದು, ಅವನ ಜೀವಕ್ಕೆ ಏನಾಗಿದೆ ಅದೆಲ್ಲ ಮತ್ತೆ ನಮಗೂ ಕೂಡ ಹಾಗೆ. ನೋಡಿ, ನಮ್ಗೆ ಆಗ ಇಳಿದು ಹೋಗಿ ಮಾತಾಡಲಿಕ್ಕೆ ಧೈರ್ಯ ಬರುವುದಿಲ್ಲ. ನಾನು ಸತ್ಯ ಹೇಳ್ತೇನೆ, ಸದ್ಭಾವನಾ ವೇದಿಕೆಯಲ್ಲಿ ಒಂದು 8 ವರ್ಷ ಕೆಲಸ ಮಾಡಿದ್ದೇನೆ. ನನಗೆ ಇವತ್ತು ದಾರಿಯಲ್ಲಿ ಯಾವುದೇ ಪಂಗಡ ಇರಲಿ, ಯಾವುದೇ ಆಕ್ಸಿಡೆಂಟ್ ಆಗಿ ಯಾವುದೇ ಅಲ್ಲಿ ಬೀಳಿ, ನಾನು ಹೋಗಿ ಧೈರ್ಯದಲ್ಲಿ ಮಾತಾಡ್ತೇನೆ. ಯಾಕಂತ ಹೇಳಿದ್ರೆ ನನ್ನ ಈ ಸಂಘಟನೆಯ ಬಲ ನನಗಿದೆ, ನ್ಯಾಯಕ್ಕೆ ಯಾವಾಗಲೂ ಜಯ ಉಂಟು. ಆದ್ರಿಂದ ಸಮಾಜ ಇವತ್ತು ಯಾವತ್ತೂ ಹಾಳಾಗಲಿಲ್ಲ, ನಾವು ಹಾಳಾಗಿದ್ದೇವೆ. ಸಮಾಜದಲ್ಲಿ ಬದಲಾವಣೆ ಬಹಳ ಅಗತ್ಯ. ಆದರೆ ಬದಲಾವಣೆ ಯಾರು ತರೋದು? ಬದಲಾವಣೆ ನಮ್ಮಿಂದ ಆಗಬೇಕು, ನಾವು ಬದಲಾಗಬೇಕು. ಒಳ್ಳೆಯ ಕೆಲಸಗಳನ್ನು ಮಾಡುವುದರ ಮೂಲಕ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು ಇಂತಹ ಕೆಲಸಗಳನ್ನು ಮಾಡಲಿಕ್ಕೆ ಹುರಿದುಂಬಿಸುವುದರ ಮೂಲಕ, ಸಮಾಜದಲ್ಲಿ ಆರ್ತರ ದೀನರಿಗೆ ದನಿಯಾಗುವುದರ ಮೂಲಕ ನಾವು ನಮ್ಮನ್ನು ನಾವು ಬದಲಿಸಿಕೊಂಡು, ನಮ್ಮ ಮನೆಯವರನ್ನು ನಾವು ಬದಲಿಸಿ, ನಮ್ಮ ಊರನ್ನು ಬದಲಿಸಿದಾಗ ಮಾತ್ರ ಈ ಬದಲಾವಣೆ ನಮ್ಮಿಂದ ಸಾಧ್ಯ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಭವ್ಯವಾದ ಭಾರತದಲ್ಲಿ ನಾವೆಲ್ಲ ಭಯಮುಕ್ತವಾದ ವಾತಾವರಣ ನಿರ್ಮಿಸಿ, ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ನಾವೆಲ್ಲ ಒಂದು ಉತ್ತಮ ಬದುಕನ್ನು ನಾವು ಇಲ್ಲಿ ಕಟ್ಟುವ, ಆ ಬದುಕು ಕಟ್ಟುವ ಕೆಲಸಕ್ಕೆ ತಾವೆಲ್ಲ ನಮ್ಮೊಟ್ಟಿಗೆ ಜೊತೆಯಾಗಬೇಕು ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಬಹಳ ನನ್ನ ಹೃದಯಕ್ಕೆ ಹತ್ತಿರವಾದಂಥ ಒಂದು ವಾಕ್ಯವನ್ನು ಪುನರುಚ್ಚರಿಸುತ್ತಾ, ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ, ನೀವೆಲ್ಲ ನಮ್ಮೊಟ್ಟಿಗೆ ಇರಿ ಅನ್ನತಕ್ಕಂಥ ಮಾತು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಧರ್ಮಗ್ರಂಥಗಳು ಪರಸ್ಪರವನ್ನು ಒಂದುಗೂಡಿಸುತ್ತದೆ. ಧರ್ಮದ ತಿರುಳನ್ನು ಅರಿತು ಪರಸ್ಪರನ್ನು ಅರಿತು ಸೌಹಾರ್ದತೆಯಿಂದ ಆಡಿದಂತಹ ಪ್ರಸಾದ್ ರೈ ಕಲ್ಲಿಮಾರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಧನ್ಯವಾದ ಸಮರ್ಪಣೆಗಾಗಿ ನಾನು ವಿದ್ಯಾಧರ್ ಶೆಟ್ಟಿ, ಡೈರೆಕ್ಟರ್ ಹೊಸಕೊರಳು ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಸದ್ಭಾವನಾ ವೇದಿಕೆ ಅಧ್ಯಕ್ಷರು ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ ಅವರಿಗೂ ಹಾಗೂ 3 ಡಾಕ್ಟರ್ ಮೋಹನ್ ಎಸ್ ಸಿಂಗೆ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಸಾಲಿಯನ್ನಿದ್ದಾರೆ, ಶ್ರೀಯುತ ಹೈದರ್ ಬರ್ತಿಮಾಡಿ ಅವರಿದ್ದಾರೆ, ನಮ್ಮೊಂದಿಗೆ ನಮ್ಮ ಕೃಷ್ಣಗಟ್ಟಿ ಅವರು, ನಿವೃತ್ತ ಸೇನಾನಿಯವರು, ಈ ಸಂಘಟನೆಯ ಸ್ಮ್ಯಾಶ್ ಬ್ಯಾಡ್ಮಿಂಟನ್ ತಕ್ಕೊಟ್ಟು ಇದರ ಅಧ್ಯಕ್ಷರಾದಂತಹ ಮಹಮ್ಮದ್ ಇರ್ಫಾನ್ ರವರಿದ್ದಾರೆ. ಮತ್ತೋರ್ವ ಮುಖಂಡರು ಶ್ರೀಯುತ ಸದಾಶಿವ ಮುಳ್ಳರವರಿದ್ದಾರೆ. ಇವರೆಲ್ಲರಲ್ಲಿ ಗಣ್ಯಾತಿ ಗಣ್ಯರು. ನಾನು ಆಗಲೇ ಹೇಳಿದ ಎಲ್ಲ ಸಹಕಾರ ನೀಡಿದ ನಿಮ್ಮೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಎಲ್ಲರೂ ನಮ್ಮ ಆತಿಥ್ಯದ ಆ ಒಂದು ಸೌಹಾರ್ದ ಇಫ್ತಾರನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ, ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.